ಸರ್ಕಾರ ಮುಸ್ಲಿಂ ಯುವಕರನ್ನು ಬೇಟೆಯಾಡುತ್ತಿರುವ ಘಟನೆಯನ್ನು ಖಂಡಿಸಿ ಕೋಣಾಜಿ ಚಲೋ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಇದರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಪ್ರತಿಭಟನೆ ಸಭೆಗೆ ಈಗಾಗಲೇ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ಹಾಗೂ ಇಲ್ಲಿರುವಂತಹ ಎಲ್ಲ ನಾಯಕರುಗಳು ಕೂಡ ಈ ಒಂದು ಪ್ರತಿಭಟನೆ ಸಭೆಗೆ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪ್ರತಿಭಟನೆ ಸಭೆಗೆ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಮಾಧ್ಯಮ ಮಿತ್ರರು ಕೂಡ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪ್ರತಿಭಟನೆ ಸಭೆಗೆ ನಮಗೆ ಸೂಕ್ತವಾದ ಬಂದೋಬಸ್ತನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ ಕೊಣಾಜ ಪೊಲೀಸ್ ಠಾಣಾ ಅಧಿಕಾರಿಗಳು. ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರತಿಭಟನೆ ಸಭೆಗೆ ನಮ್ಮೊಂದಿಗೆ ಕೈ ಜೋಡಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೂ ಕೂಡ ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತವನ್ನು ಕೋರುತ್ತಾ ಘೋಷಣೆಯ ಮೂಲಕ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಬಂಧಿಸಿ ಬಂಧಿಸಿ ಸಂಘಿಗಳನ್ನು ಬಂಧಿಸಿ ಸಂಘಿಗಳನ್ನು ಬಂಧಿಸಿ 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 ಅಪರಾಧಿಗಳನ್ನು ಬಂಧಿಸಿ ಅಪರಾಧಿಗಳನ್ನು ಬಂಧಿಸಿ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಸ್ಲೋಗನ್ ನಾವು ಕೂಗ್ತಾ ಇದ್ದೇವೆ, ಅಧಿಕೃತವಾಗಿ ಕೂಗುವಂತಹ ಸ್ಲೋಗನ್ ಮಾತ್ರ ನಾವು ಕೂಗಬೇಕು. ಬಂಧಿಸಿ 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 ಅಪರಾಧಿಗಳನ್ನು ಬಂಧಿಸಿ ಅಪರಾಧಿಗಳನ್ನು ಬಂಧಿಸಿ 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 ಸಂಘಿಗಳನ್ನು ಬಂಧಿಸಿ ಸಂಘಿಗಳನ್ನು ಬಂಧಿಸಿ. ಪುಂಡಾಟಿಕೆ ಮೆರೆಯುವ ಸಂಘಿಗಳೇ, ಪುಂಡಾಟಿಕೆ ಮೆರೆಯುವ ಸಂಘಿಗಳೇ, ನಮ್ಮಯ ತಾಳ್ಮೆಯ ಕನಕದಿರಿ, ನಮ್ಮಯ ತಾಳ್ಮೆಯ ಕನಕದಿರಿ. ಪುಂಡಾಟಿಕೆ ಮೆರೆಯುವ ಸಂಘಿಗಳೇ,
ಕಾಮಿಡಿ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷರಾದ ಅನ್ವರ್ ಸಾದತ್ ಬಜತ್ತರನ್ನು ಅತ್ಯಂತ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಪಕ್ಷದ ಕಾರ್ಯಕರ್ತರೇ, ಸಹೃದಯ ನಾಗರಿಕ ಬಾಂಧವರೇ, ಎಲ್ಲ ರೀತಿಯ ಪತ್ರಕರ್ತ ಬಾಂಧವರೇ, ಕಳೆದ 9ನೇ ತಾರೀಕಿನಂದು ಉಳ್ಳಾಳದ ಗೋಳಿಯಾರಿನಲ್ಲಿ ಸಂಘ ಪರಿವಾರ ಮತ್ತು ಬಿಜೆಪಿಯ ಕಾರ್ಯಕರ್ತರು ವಿಜಯೋತ್ಸವದ ಹೆಸರಿನಲ್ಲಿ ಒಂದು ಸಮುದಾಯವನ್ನು ಪ್ರಚೋದಿಸುವ ರೀತಿಯಲ್ಲಿ ಅವರು ವರ್ತಿಸಿ ಆ ಬಳಿಕ ಉಂಟಾದಂತಹ ಆ ಗಲಭೆಯ ಹೆಸರಿನಲ್ಲಿ ಇಂದಿನವರೆಗೆ ಸುಮಾರು 15 ದಿವಸಗಳಾಗಿದೆ. ಸರಿಸುಮಾರು 15 ದಿವಸಗಳ ಅವಧಿಯಲ್ಲಿ ಸುಮಾರು 15 ಮಂದಿ ಮುಸ್ಲಿಂ ಯುವಕರನ್ನು ನಿರಂತರವಾಗಿ ರಾತ್ರೋರಾತ್ರಿ ಅವರ ಮನೆಗಳಿಗೆ ನುಗ್ಗಿಕೊಂಡು ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು ಒಂದು ರೀತಿಯ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಮನೆಗಳಿಗೆ ನುಗ್ಗಿಕೊಂಡು ಅವರನ್ನು ಬಂಧನ ಮಾಡಿಕೊಂಡು ಈ ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಹೆಸರಿಲ್ಲದಂತಹ ವ್ಯಕ್ತಿಗಳು ಕೂಡ ಮನೆಗೆ ನುಗ್ಗಿಕೊಂಡು ಅವರನ್ನು ಠಾಣೆಗೆ ಕರೆದುಕೊಂಡು ಬಂದು 2 ರಾತ್ರಿ 2 ಹಗಲುಗಳ ಕಾಲ ಈ ಠಾಣೆಯಲ್ಲಿ ಕೂತುಕೊಳ್ಳಿಸಿ ಒಂದು ಕಾನೂನು ವಿರೋಧಿ ಚಟುವಟಿಕೆ, ಅಮಾನವೀಯವಾದಂತಹ ರೀತಿಯಲ್ಲಿ ಈ ಕೊಣಾಜೆ ಪೊಲೀಸರು ಸೇರಿದಂತೆ ಮಂಗಳೂರು ನಗರ ಪೊಲೀಸ್ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳು ವರ್ತಿಸಿದಂತಹ ಈ ಘಟನೆಯನ್ನು ಖಂಡಿಸಿಕೊಂಡು ಮತ್ತೊಂದು ಈ ಘಟನೆಗೆ ಕಾರಣಕರ್ತರಾದಂತಹ ಇಲ್ಲಿನ ಸಂಘ ಪರಿವಾರದ ನಾಯಕರ ಮೇಲೆ ಇಂದಿನವರೆಗೆ ಈ 15 ದಿವಸಗಳವರೆಗೆ ಒಬ್ಬನೇ ಒಬ್ಬನನ್ನು ಹೆಚ್ಚು ಮಾಡಲಿಲ್ಲ, ಒಬ್ಬನೇ ಒಬ್ಬನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ, ಒಬ್ಬನೇ ಒಬ್ಬನನ್ನು ಬಂಧಿಸಲಿಲ್ಲ, ಒಬ್ಬನೇ ಒಬ್ಬನನ್ನು ಜೈಲಿಗೆ ಕಳಿಸಲಿಲ್ಲ. ಇಂತಹ ಒಂದು ತಾರತಮ್ಯ ನೀತಿಯನ್ನು ಖಂಡಿಸಿಕೊಂಡು ಇವತ್ತು ನಾವು ಕೊಣಾಜೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆ ಬಂತು. ನಮಗೆ ಇಲ್ಲಿನ ಪೊಲೀಸರು ಅಂತ ಹೇಳಿದ್ರೆ, ಇಲ್ಲ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಈ ದೇಶದ, ಈ ರಾಜ್ಯದ ವ್ಯವಸ್ಥೆಯ ಒಂದು ಭಾಗ ಅಂತ ಹೇಳುವಂಥದ್ದು ನಂಬಿದವರು ನಾವು. ಈ ದೇಶದ, ಈ ರಾಜ್ಯದ ವ್ಯವಸ್ಥೆಯ ಒಂದು ಭಾಗವಾಗಿರ್ತದೆ. ಇಲ್ಲಿನ ಜನರಿಗೆ, ಜನಸಾಮಾನ್ಯರಿಗೆ ರಕ್ಷಣೆ ಮತ್ತು ಗೌರವಯುತವಾದಂತಹ ಬದುಕು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾದಂತಹ ಜವಾಬ್ದಾರಿ ಇರುವಂತಹ ಒಂದು ಇಲಾಖೆಯಾಗಿದೆ ಪೊಲೀಸ್ ಇಲಾಖೆ. ಇವತ್ತು ನಾವು ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿಕೊಂಡು ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸವನ್ನು ನಾವು ಮಾಡ್ತಾ ಇರುವಂತದ್ದು. ಅದನ್ನು ನಾವು ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಸಂಘ ಪರಿವಾರದವರು ಇದಕ್ಕಿಂತ ಹಿಂದೆಯೂ ಕೂಡ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಮಾಡಿದಾಗ ಆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಅವರಿಗೆ ನೈತಿಕ ಬೆಂಬಲವಾಗಿ ನಿಂತಹ ಪಕ್ಷವಾಗಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಆದ್ರೆ ಇವತ್ತು ಪ್ರಜಾಪ್ರಭುತ್ವ ರೀತಿಯಲ್ಲಿ ಪೊಲೀಸರು ಇಲ್ಲಿಗೆ ಪ್ರಶ್ನಿಸಲ್ಪಡಬಾರ್ದು ಅಂತ ಹೇಳುವಂತದ್ದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಇಲ್ಲ. ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ಅಧಿಕಾರಿಗಳು, ಪ್ರತಿಯೊಂದು ಜನಪ್ರತಿನಿಧಿಗಳು ಕೂಡ ಈ ಪ್ರಜಾಪ್ರಭುತ್ವ, ಈ ಸಂವಿಧಾನದ ವ್ಯವಸ್ಥೆಯಲ್ಲಿ ಪ್ರಶ್ನೆಗೆ ಅರ್ಹರಾಗಿರುತ್ತಾರೆ. ಆ ಕಾರಣದಿಂದ ಇವತ್ತು ನಾವು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇಂತಹ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರಬಹುದು, ಇಲ್ಲಿ ಈ ಧರಣಿಯನ್ನು ಹಮ್ಮಿಕೊಳ್ಳಬೇಕಾದಂತಹ ಉದ್ದೇಶ, ನಾವು ನಿನ್ನೆ ಬೆಳಿಗ್ಗೆ ಇದನ್ನು ತೀರ್ಮಾನ ಮಾಡಿದ್ದು. 11 ಗಂಟೆಗೆ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಇದನ್ನು ಘೋಷಣೆ ಮಾಡಿದ್ದೇವೆ. ನಾಳೆ ನಾವಿಲ್ಲಿ ಒಂದು ಪ್ರತಿಭಟನೆಯನ್ನು ಕೊಣಾಜೆ ಚಲೋ ಅಂತ ಹೇಳುವಂತ ಒಂದು ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಆವಾಗಲೇ ಇಲ್ಲಿನ ಕಾಂಗ್ರೆಸ್ಸಿನ ಕೆಲವು ಪುಡಾರಿಗಳು, ಇಲ್ಲಿನ ಶಾಸಕರ ಕೆಲವು ಚೇಲಾಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಪ್ರತಿಭಟನೆ ಮಾಡುವುದಕ್ಕೂ ಇಲ್ಲ ಮುಸ್ಲಿಂ ಸಮುದಾಯಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಕೊಳ್ಳುವಂತ ಸುಳ್ಳು ಸುದ್ದಿಗಳು. ಅದೇ ರೀತಿ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಸುಳ್ಳು ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿದೆ. ಇಲ್ಲಿ ಆ ಪ್ರತಿಭಟನೆಗೆ ಯಾರು ಕೂಡ ಭಾಗವಹಿಸಬಾರದು ಅಂತ ಹೇಳಿಕೊಂಡು ಅದೇ ರೀತಿ ನಮಗೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ. ಇಲ್ಲಿನ ಪೊಲೀಸ್ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಮೂಲಕ ಇಲ್ಲಿ ಬರಲಿಕ್ಕೆ ಮಹಿಳೆಯರಿಗೆ ಇವತ್ತು ಬಸ್ ಅನ್ನು ಬುಕ್ ಮಾಡಿದ್ದಾರೆ. ಕೆಲವು ಕಡೆಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಮೂಲಕ ಬಸ್ ಮಾಲಕರ ಸಂಘಕ್ಕೆ ಫೋನ್ ಮಾಡಿಕೊಂಡು ನೀವು ಬಸ್ ಕಳಿಸಬಾರ್ದು, ಬಸ್ ಕಳಿಸಿದ್ರೆ ನಿಮ್ಮ ಮೇಲೆ ಕೇಸು ದಾಖಲಿಸ್ತೇನೆ ಅಂತ ಇಲ್ಲಿ ಪೊಲೀಸರು ಹೇಳುವಾಗ ಇದೆಲ್ಲ ಸವಾಲುಗಳನ್ನು ಎದುರಿಸಿಕೊಂಡು ಇವತ್ತಿಗೂ ಇಲ್ಲಿನ ಇತಿಹಾಸದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಜನ ಸೇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಇವತ್ತು ಜನ ಸೇರಿದೆ. ಈಗಲೂ ಕೂಡ ಇದೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು. ಗೋಳಿಯಾರಿನ ಜನತೆಯ ನೋವು ಎಷ್ಟಿದೆ ಅಂತ ಹೇಳುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಈಗ ಪೊಲೀಸ್ ಇಲಾಖೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ. ನಿಮಗೆ ಇಲ್ಲಿರುವಂತಹ ಸಂಘ ಪರಿವಾರದ ಅಥವಾ ಬಿಜೆಪಿಯ ನಾಯಕರನ್ನು ನಿಮಗೆ ಬಂಧನ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ.
ಇಲ್ಲಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ಇಲ್ಲಿ ಸಮಾಜದಲ್ಲಿ ಕಿಟಿ ಹೊತ್ತಿದ್ದ ಇದ್ದಾರೆ, ಪ್ರಚೋದನಕಾರಿಯಾದ ಘೋಷಣೆಯನ್ನು ಕೊಡ್ತಾ ಇದ್ದಾರೆ. ಒಬ್ಬ ಡ್ಯೂಟಿಯಲ್ಲಿರುವಂತಹ ಇನ್ಸ್ಪೆಕ್ಟರ್ ಅವರನ್ನು ಏಕವಚನದಲ್ಲಿ ಧಮಕಿ ಹಾಕುವಂತಹ ಸಭೆ ಇಲ್ಲಿನ ಸಂಘ ಪರಿವಾರದ ಗೂಂಡಾಗಳನ್ನು ಒಂದು ದಿವಸ ಬಂಧನ ಮಾಡಲಿ, ಜೈಲಲ್ಲಿ ಇಡ್ಲಿಕ್ಕೆ ಅಥವಾ ಸ್ಟೇಷನ್ ಅಲ್ಲಿ ಲಾಕಪ್ ಅಲ್ಲಿ ಇಡ್ಲಿಕ್ಕೆ ಇಲಾಖೆಗೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರೆ ವ್ಯವಸ್ಥೆಯ ಬಗ್ಗೆ ನಮಗೆ ನಾಚಿಕೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿನ ಶಾಸಕರು ಕಳೆದ 9ನೇ ತಾರೀಕಿನಂದು ಗೋಳಿಯಾರ್ನಲ್ಲಿ ಘಟನೆ ನಡೆಯಿತು. ಆ 9ನೇ ತಾರೀಕಿನ ನಂತರ 2-3 ದಿವಸಗಳ ಕಾಲ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಿನ ಶಾಸಕರ ಬಗ್ಗೆ ಬಹಳ ಆಕ್ರೋಶದ ಮಾತುಗಳು ಬಂತು. ಅದರ ನಂತರ 12ನೇ ತಾರೀಕಿಗೆ ಬಂದು ಮಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅದಕ್ಕಿಂತ ಹಿಂದೆ ಬೇರೆ ಕೆಲವು ಕಾಂಗ್ರೆಸ್ಸಿನ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿ ಮಾಡಿಸಿಕೊಂಡು 12ನೇ ತಾರೀಕು ಮಂಗಳೂರಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಆದ್ರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನು ಹೇಳಿದ್ದು ಅಂತ ಹೇಳಿದ್ರೆ, ನಾವು ಇಲ್ಲಿ 90% ಜನರು ಒಳ್ಳೆಯವರಿದ್ದಾರೆ, 10% ಜನರು ಕೆಟ್ಟವರಿದ್ದಾರೆ, ಕೆಟ್ಟವರ ಪರವಾಗಿ ನಾವಿಲ್ಲ. ಯಾರು ಸ್ವಾಮಿ ಕೆಟ್ಟವರು? ಯಾರು ಕೆಟ್ಟವರು? ನಿಮ್ಗೆ ಮತ ಹಾಕಿದವರು ಕೆಟ್ಟವರ? ನಿಮ್ಗೆ ಬೇಕಾಗಿ ಓಟು ಕೇಳಿ ಇವತ್ತು ಜೈಲಲ್ಲಿ ಹೋಗಿ ಕೂತ್ಕೊಂಡವರು ಕೆಟ್ಟವರ ನಿಮ್ಮ ದೃಷ್ಟಿಯಲ್ಲಿ? ಇಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜಕೀಯ ಮಾಡಲಿಕ್ಕೆ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿರುವಂತಹ ಎಲ್ಲರ ಪರವಾಗಿ ಯಾರೆಲ್ಲ ಅಮಾಯಕರಿದ್ದಾರೆ, ಅವರು ಯಾವ ಪಕ್ಷದವರಾಗಿರ್ಬೋದು, ಯಾವ ಸಂಘಟನೆಯವರಾಗಿರ್ಬೋದು, ಅವರ ಎಲ್ಲರ ಪರವಾಗಿ ಇವತ್ತು ಕಳೆದ 10-15 ದಿವಸಗಳಿಂದ ನಿರಂತರವಾಗಿ ನಾವು ಈ ವಿಚಾರದಲ್ಲಿ ಅಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೇವೆ. ಆದ್ರೆ ಇಲ್ಲಿನ ಶಾಸಕರು ಎಷ್ಟೊಂದು ನೀಚ ರಾಜಕೀಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ, ನಾನು ಖುಷಿಯಾಗಿದ್ದೇನೆ. ಏನು ಖುಷಿ ಸ್ವಾಮಿ? ನಾನು ಸ್ಪೀಕರ್ ಆಗಿ ಖುಷಿಯಾಗಿದ್ದೇನೆ, ಶಾಸಕರಾಗಿ ಖುಷಿಯಾಗಿದ್ದೇನೆ, ವಿರೋಧ ಪಕ್ಷದ ನಾಯಕರಾಗಿ ಖುಷಿಯಾಗಿದ್ದೇನೆ. ಇವತ್ತು ಖುಷಿಯಾಗಿರ್ಬೇಕಾದವರು ನೀವಲ್ಲ, ನಿಮ್ಮ ಕ್ಷೇತ್ರದ ಜನತೆ ಇವತ್ತು ಅಳ್ತಾ ಇದ್ದಾರೆ. ಮನೆಗಳಲ್ಲಿ ಮಹಿಳೆಯರ ಆಕ್ರಂದನಗಳು ಕೇಳಿ ಬರ್ತಾ ಇದೆ. ಮಕ್ಕಳು ಭಯಪಡ್ತಾ ಇದ್ದಾರೆ, ಮಕ್ಕಳು ಮನೆಯಿಂದ ಹೊರಗೆ ಬರಲಿಕ್ಕೆ ಭಯಪಡ್ತಾ ಇದ್ದಾರೆ, ಶಾಲೆಗೆ ಹೋಗ್ಲಿಕ್ಕೆ ಭಯಪಡ್ತಾ ಇದ್ದಾರೆ. ಮಧ್ಯರಾತ್ರಿಯಲ್ಲಿ ನಿಮ್ಮ ಪೊಲೀಸರು ನಿಮ್ಮ ಕ್ಷೇತ್ರದ ಮೇಲೆ ನಿಮಗೆ ಹಿಡಿತ ಇಲ್ಲ ಅಂತ ಹೇಳಿದ್ರೆ ನೀವು ಖುಷಿಯಾಗಿ ದುಬೈಯಲ್ಲಿ ಹೋಗಿ ಎಂಜಾಯ್ ಮಾಡ್ತಾ ಇದ್ದೀರಿ, ಜಾಲಿ ಮೂಡಲ್ಲಿ ದುಬೈಯಲ್ಲಿ ತಿರುಗ್ತಾ ಇದ್ದೀರಿ. ನಿಮ್ಮ ಗೋಳಿಯಾರಿನ ಒಂದೊಂದು ಮನೆಯಲ್ಲಿ ಕೂಡ ಆ ನೋವು ನಿಮಗೆ ಬಂದಾಗಬೇಕು ಅಂತಾದ್ರೆ ನೀವೊಮ್ಮೆ ಗೋಳಿಯಾರಿಗೆ ಬರಬೇಕು, ಹೇಳಲಿಕ್ಕೆ ಇಲ್ಲಿನ ಸುಮಾರು 40% ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ. ನಿಮಗೆ ಸ್ಪೀಕರ್ ಹುದ್ದೆ ಸಿಕ್ಕಿದೆ. ಇಲ್ಲಿ ನೀವು ಜಾಲಿ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಇಲ್ಲಿ ಎದುರಿಸುವಾಗ ಇಲ್ಲಿ ಎದುರಿ ಓಡಲಿಕ್ಕೆ ಇರುವಂತದ್ದು ಮುಸಲ್ಮಾನರಲ್ಲ. ಅದಕ್ಕೆ ಇಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವಕಾಶವನ್ನು ಕೂಡ ಕೊಡುವುದಿಲ್ಲ. ಅದೇ ರೀತಿ ನಿಮ್ಮ ಪೊಲೀಸ್ ಅಧಿಕಾರಿಗಳ ಹತ್ರ ನಿಮಗೆ ಹೇಳಲಿಕ್ಕೆ ಇರುವಂತದ್ದು, ನೀವು ತಾರತಮ್ಯ ಮಾಡಲು ನಿಮ್ಮ ಕರ್ತವ್ಯವನ್ನು ಸಂವಿಧಾನದ ಪರವಾಗಿ, ನಿಮ್ಮ ಕಾನೂನಿನ ಅನ್ವಯವಾಗಿ, ಈ ದೇಶದ ಕಾನೂನು ಏನು ಹೇಳಿದೆ ಅದರ ಪ್ರಕಾರವಾಗಿ ನೀವು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು. ಬಿಟ್ಟು ವಿದ್ಯಾವಂತರ ಜಿಲ್ಲೆಯಲ್ಲಿ ನೀವು ಈ ರೀತಿಯಾಗಿ ಸಂಘ ಪರಿವಾರವನ್ನು ಹೆಚ್ಚಿಸಲಿಕ್ಕೆ ಬೇಕಾಗಿ ಆಡಳಿತ ಮಾಡಿದರೆ ಖಂಡಿತವಾಗಿಯೂ ಒಂದು ದಿವಸ ಇದಕ್ಕಿಂತಲೂ ದೊಡ್ಡ ಮಟ್ಟದ ಪ್ರತಿಭಟನೆ, ಈ ಪ್ರತಿಭಟನೆ ಮುಂದೊಂದು ದಿವಸ ಇಲ್ಲಿಂದ ಕಮಿಷನರ್ ಕಚೇರಿಗೆ ಹೋಗುವಂತ ಸಾಧ್ಯತೆ ಇದೆ. ಆದ ಕಾರಣ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನಾವು ಒಂದು ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನು ಮಾತ್ರ ಪ್ರತಿಭಟನೆ ಕೊನೆಯಲ್ಲಿ ಮಂಗಳೂರು ಪೊಲೀಸ್ ಆಯುಕ್ತರು ಇಲ್ಲಿಗೆ ಬಂದು ಸ್ವೀಕರಿಸಿ ನಮ್ಮ ಬೇಡಿಕೆಗಳಿಗೆ ಭರವಸೆ ಕೊಡುವವರೆಗೆ ಕೂಡ
ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಸಿದ್ದರಾಮಯ್ಯ ಅವರ ನೇತೃತ್ವದ ತಂಡಕ್ಕೆ ಬಿಡಿ, ಅವರನ್ನು ಅರೆಸ್ಟ್ ಮಾಡ್ಲಿಕ್ಕೂ ಕೂಡ ಇವರಿಗೆ ತಾಕತ್ತಿಲ್ಲದಂತ ಪರಿಸ್ಥಿತಿ. ಇವತ್ತು ನಾವು ಕೇಳಲಿಕ್ಕಿರುವಂತದ್ದು ಇಲ್ಲಿನ ಪೊಲೀಸ್ ಕಮಿಷನರ್ ಅಲ್ಲಿ ನಾವು ಕೇಳಲಿಕ್ಕಿರುವಂತದ್ದು, ಯಾಕೆ ನಿಮಗೆ ಸಂಘ ಪರಿವಾರದ ಮೇಲೆ ನಿಮ್ಗೆ ಇಷ್ಟು ಪ್ರೀತಿ ಅಂತ ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ ಮಾನ್ಯ ಕಮಿಷನರ್ ಅವರೇ. ಅದೇ ರೀತಿ ಇಲ್ಲಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ದಕ್ಷಿಣ ಕನ್ನಡ ಜಿಲ್ಲೆಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಲ್ಲಿ ನಾವು ಕೇಳಲಿಕ್ಕಿರುವಂತದ್ದು, ಈ ಜಿಲ್ಲೆಯ ಪ್ರಥಮವಾಗಿ ಕರೋಪಾಡಿಯಲ್ಲಿ ಮಸೀದಿಯ ಆವರಣದ ಬಳಿ ಇವರ ಈ ಸಂಘ ಪರಿವಾರದ ಅಟ್ಟಹಾಸ ಬೆರೆಯುವಂತ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ಕೇಸು ಹಾಕಲಿಕ್ಕೆ ನಿಮಗೆ ತಾಕತ್ತಿಲ್ಲ. ಮುಂದುವರಿದು ಬೋಲಿಯಾರ್ನಲ್ಲಿ ನಡೆಯಿತು, ಅಲ್ಲಿ ಕೂಡ ಕಮಿಷನರ್ ಅವರಿಗೆ ತಾಕತ್ತಿಲ್ಲ. ನಿಮ್ಗೆ ತಾಕತ್ತಿರುವುದು ಯಾವುದು? ಶಾಂತ ರೀತಿಯಲ್ಲಿರುವಂತಹ ಮುಸಲ್ಮಾನರ ಮಸೀದಿಯ ಆವರಣದಲ್ಲಿ ನಡೆಯುವಂತಹ ನಮಾಜನ್ನು ಮಾಡಿಸುವಂತಹ ಮೇಲೆ ಕೇಸ್ ಆಗಲಿಕ್ಕೆ ನಿಮಗೆ ದಂಬಿದೆ ಎಂಬುದನ್ನು ನಾವು ಪ್ರಶ್ನಿಸಬೇಕಾಗಿದೆ. ಅದು ಮಾತ್ರವಲ್ಲ, ನಮ್ಮ ರಾಜ್ಯ ನಾಯಕರಾದಂತಹ ನಮ್ಮ ರಿಯಾಜ್ ಕಡಮು ಮೇಲೆ ಅವತ್ತು ನಮ್ಮ ಸ್ಪೀಕರ್ ಅವರ ವಿರುದ್ಧ ಒಂದು ಟ್ವೀಟ್ ಮಾಡಿದ್ರು ಎಂಬ ಹೆಸರಲ್ಲಿ ಅವರಿಗೆ ನೋಟಿಸ್ ಜಾರಿ ಮಾಡಿದ್ರು. ಮಾತ್ರವಲ್ಲ, ಮತ್ತೊಂದು ಕಡೆ ಅವರು ಟ್ವೀಟ್ ಮಾಡಿದ್ದಕ್ಕೆ ಅವರು ಬಂಧಿಸಿದ್ರು, ನೀವು ಪೊಲೀಸ್ ಇಲಾಖೆಯವರು ಬಂಧಿಸಿದ್ರು. ಇವತ್ತು ನಮ್ಮ ಬೋಲಿಯಾರ್ನ ಘಟನೆ ವಿರುದ್ಧ ನಿನ್ನೆ ನಡೆದಂತಹ ಏನು ಪತ್ರಿಕಾಗೋಷ್ಠಿ ಇದೆಯಾ, ಆ ಪತ್ರಿಕಾಗೋಷ್ಠಿ ಬಗ್ಗೆ ಇವತ್ತು ಪೊಲೀಸರ ತಾರತಮ್ಯದ ಬಗ್ಗೆ, ಇಲ್ಲಿನ ಸಂಘ ಪರಿವಾರದ ಅಟ್ಟಹಾಸದ ಬಗ್ಗೆ ಬಹಳ ಸವಿಸ್ತಾರವಾಗಿ ನಮ್ಮ ರಾಜ್ಯ ನಾಯಕರಾದಂತಹ ರಿಯಾಜ್ ಕಡಂಬರ್ ಅವರು ಮಾತಾಡಿದರು. ಇವತ್ತು ಅವರಿಗೆ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ಮಾನ್ಯ ಪೊಲೀಸ್ ಕಮಿಷನರ್ ನಾವು ಕೇಳಲಿಕ್ಕಿರುವಂತದ್ದು ಮುಸಲ್ಮಾನರ ಮೇಲೆ ನೋಟಿಸ್ ಜಾರಿ ಮಾಡುವಂತದ್ದು, ಕೇಸು ದಾಖಲಿಸುವಂತದ್ದು, ಬಂಧಿಸುವಂತದ್ದು, ಇದು ನಿಮ್ಗೆ ತಾಕತ್ತ? ಆದ್ರೆ ಇವತ್ತು ಸಂಘ ಪರಿವಾರಕ್ಕೆ ಬಂಧಿಸಲಿಕ್ಕೆ ತಾಕತ್ತು ಇಲ್ವಾ ಎಂಬುದನ್ನು ನಾವು ಕೇಳಬೇಕಾಗಿದೆ. ಅದರೊಂದಿಗೆ ರಾಜ್ಯ ಸರ್ಕಾರದೊಂದಿಗೆ ಮಾತ್ರವಲ್ಲ, ಇವತ್ತು ನಿನ್ನೆ ಇಲ್ಲಿನ ಕೋಣಾಜೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಇಲ್ಲಿನ ವಕ್ಫ್ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಅಶ್ರಫ್ ಕಿನಾರ್ ಅವರಿಗೂ ಕೂಡ ಕರೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಲಿಕ್ಕೆ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕ್ರಿ ನಾವು ಪೊಲೀಸ್ ಇಲಾಖೆಯಲ್ಲಿ ಕೇಳಬೇಕಾಗಿದೆ, ಈ ಎಲ್ಲ ಎಚ್ಚರಿಕೆಗಳು ನೋಟಿಸ್ಗಳು ನಮ್ಗೆ ಮಾತ್ರ ಸೀಮಿತವ? ಅಶ್ರಫ್ ಕಿನಾರ್ ಅವರು ಏನೇ ಹೇಳಿದ್ರು, ಅಶ್ರಫ್ ಕಿನಾರ್ ಅವರು ಇಲ್ಲಿನ ಬೋಲಿಯಾರ ದಬ್ಬಾಳಿಕೆಯ ಬಗ್ಗೆ, ಇಲ್ಲಿನ ಶಾಸಕರ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಮಾತ್ರವಲ್ಲ, ಶಾಸಕರು ಈ ಒಂದು ಪರಿಸ್ಥಿತಿಯಲ್ಲಿ ದುಬೈ ಪ್ರಯಾಣ ಯಾಕಾಗಿ ನಡೆಸಿದ್ದಾರೆ ಎಂಬುದನ್ನು ಪ್ರಶ್ನಿಸಿದ್ದಕ್ಕಾಗಿ ಮತ್ತು ಅಮಾಯಕರ ಬಂಧನ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಅಶ್ರಫ್ ಕಿನಾರ್ ಅವರ ಮೇಲೆ ನೀವು ಕೇಸು ಜಡಿಲಿಕ್ಕೆ ಅವರನ್ನು ಇವತ್ತು ಬರಲಿಕ್ಕೆ ಹೇಳಿದ್ದೀರಿ. ಮಾತ್ರವಲ್ಲ, ನಮ್ಮ ನಾಯಕರ ಮೇಲೆ ಕೂಡ ಕೇಸು ಜಡಿಯುವಂತಹ ಪ್ರಕ್ರಿಯೆಗಳು. ಆದ್ರೆ ಒಂದು ನಾವು ಹೇಳ್ತಾ ಇದ್ದೇವೆ, ಪೊಲೀಸ್ ಇಲಾಖೆಗೆ ನಾವು ಹೇಳ್ತಾ ಇದ್ದೇವೆ, ನಮ್ಮ ಮೇಲೆ ನೀವು ಕೇಸು ಜಡಿಯುವಂತದ್ದಲ್ಲ, ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡುವಂತದ್ದಲ್ಲ, ನಮ್ಮನ್ನು ಬಂಧಿಸುವಂತದ್ದಲ್ಲ, ನಮ್ಮನ್ನು ಜೈಲಿಗೆ ಅಟ್ಟಿಸುವಂತದ್ದಲ್ಲ. ನಾವೆಲ್ಲರೂ ಕೂಡ ಈ ಒಂದು ಚಳವಳಿಯಲ್ಲಿ ಬಂದ ನಂತರ ನಾವು ಅದಕ್ಕೆ ತಯಾರಾಗಿಯೇ ಬಂದಿದ್ದೇವೆ ಹೊರತು ಯುಟಿ ಖಾದರ್ನಾಗೆ ಅಥವಾ ಕಾಂಗ್ರೆಸ್ನ ಸೆಂಡರ್ ಆಗಿ ನಾವು ಇವತ್ತು ಇಲ್ಲಿ ಆರಾಮವಾಗಿ ಬದುಕಲಿಕ್ಕೆ ಬಂದವರಲ್ಲ. ನಾವು ಆರಾಮವಾಗಿ ಬದುಕಲಿಕ್ಕೆ ಬಂದವರಲ್ಲ. ನಮ್ಮ ಸಮುದಾಯದ ಧ್ವನಿಯಾಗಿ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಸಮುದಾಯಕ್ಕಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಆದ್ದರಿಂದ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ನೀವು ಈ ಒಂದು ಅನ್ಯಾಯದ ವಿರುದ್ಧ ಕೂಡಲೇ ಎಚ್ಚರಿಕೆಯನ್ನು ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡಿಲ್ಲ ಅಂತಾದ್ರೆ ನಿಮ್ಗೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ 99% ನಾವು ಮತ ಹಾಕಿದ್ದೇವೆ. ಇಲ್ಲಿನ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಮತ ಹಾಕಿದ್ದೇವೆ. ಇನ್ನು ಇದನ್ನು ಈ ತಾರತಮ್ಯ, ಪೊಲೀಸ್ ಇಲಾಖೆಯ ತಾರತಮ್ಯ, ಈ ತಾರತಮ್ಯಕ್ಕೆ ಕಾರಣ ನಿಮ್ಮ ರಾಜ್ಯ ಸರ್ಕಾರ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕೆಂದ್ರೆ ಪೊಲೀಸ್ ಇಲಾಖೆ ಇಷ್ಟೆಲ್ಲ ತಾರತಮ್ಯ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಅದರ ಬಗ್ಗೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಇವತ್ತು ಮುಸ್ಲಿಂ ಸಮುದಾಯ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೆ. ಮುಂದಿನ ತಾಲೂಕ್ ಪಂಚಾಯತ್, ಮುಂದಿನ ಜಿಲ್ಲಾ ಪಂಚಾಯತ್, ಮುಂದಿನ ಕಾರ್ಪೊರೇಟ್ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ನಾವು ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಲಿಸ್ತೇವೆ ಎಂಬಂತ ಒಂದು ಎಚ್ಚರಿಕೆಯನ್ನು ನೀಡುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಿದ್ದೇನೆ. ಅಭಿನಂದನೆಗಳು. ಮುಂದಕ್ಕೆ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಉಪಾಧ್ಯಕ್ಷರಾದಂತಹ ವಿಶ್ರಿಯಾ ಕಣ್ಣೂರ್ ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಮೈಕ್ ಪಾಯಿಂಟ್ಗೆ ಆಹ್ವಾನಿಸ್ತಾ ಇದ್ದೇನೆ. ಈ
ಪ್ರತಿಭಟನೆಗೆ ಆಗಮಿಸಿರುವಂತಹ ಎಲ್ಲ ನಾಯಕರನ್ನು, ಅದೇ ರೀತಿ ಮಾಧ್ಯಮ ಮಿತ್ರರನ್ನು, ಅದೇ ರೀತಿ ನೆರೆದಿರುವಂತಹ ಎಲ್ಲ ಕಾರ್ಯಕರ್ತ ಮಿತ್ರರನ್ನು, ಮಹಿಳೆಯರನ್ನು ಒಂದೇ ವಾಕ್ಯದಲ್ಲಿ ಎಲ್ಲರಿಗೂ ನಾನು ಶುಭ ಹಾರೈಕೆಯನ್ನ ಹಾರಿಸ್ತಾ ಇದ್ದೇನೆ. ಈ ಒಂದು ಪ್ರತಿಭಟನೆ ನಡೀಲಿಕ್ಕೆ ಇದೆ ಎಂಬ ವಿಷಯವನ್ನ ತಿಳಿದುಕೊಂಡು ನಿನ್ನೆ ಒಬ್ರು ನನಗೆ ಮೆಸೇಜ್ ಮೂಲಕ ಒಂದು ಪ್ರಶ್ನೆಯನ್ನು ಮಾಡ್ತಾರೆ, ಇದೇ ಕ್ಷೇತ್ರದವರು. ಏನು ಮೇಡಮ್, ನಿಮ್ಮ SDP ಅವರಿಗೆ ಬೇರೆ ಏನು ಕೆಲಸ ಇಲ್ವಾ ಮಾಡ್ಲಿಕ್ಕೆ? ಬರೀ ಯಾವಾಗ ನೋಡಿದ್ರು ಬೀದಿಯಲ್ಲೇ ಬೊಬ್ಬೆ ಹಾಕ್ತಾ ಇಟ್ಟಿರಲ್ಲ, ಏನು ಅರ್ಥ ಅಂತೇಳಿ. ಸ್ವಾಮಿ, ಏನು ಅರ್ಥ ಅಂತೇಳಿ ನಾನು ನಿಮ್ಗೆ ಬಿಡಿಸಿ ಹೇಳ್ತೇನೆ, ಇಲ್ಲಿ ಕಿವಿಗೊಟ್ಟು ಕೇಳಿ ನೀವು. ಯಾಕಂತ ಹೇಳಿದ್ರೆ ಇದೇ ನಿಮ್ಮ ಕ್ಷೇತ್ರದಲ್ಲಿ ಬೋಲ್ಯಾರ್ ಗ್ರಾಮದಲ್ಲಿ ಪೊಲೀಸರು ನಿರಂತರವಾಗಿ ಅನ್ಯಾಯ, ದೌರ್ಜನ್ಯ, ಅಮಾಯಕರನ್ನ ಅಕ್ರಮವಾಗಿ ಬಂಧಿಸ್ತಾ ಇದ್ದಾರೆ. ಈ ವಿಷಯ ನಿಮಗೆ ತಿಳಿದಿದೆಯಾ? ಸಾಲದಕ್ಕೆ ಇಲ್ಲಿನ ಅಮಾಯಕರ ಮನೆಯ ಮಹಿಳೆಯರನ್ನ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ, ಮನೆಯಲ್ಲಿ ಗಂಡಸರಿಲ್ಲದಂತಹ ಸಂದರ್ಭದಲ್ಲಿ ಮನೆಗೆ ಬಂದು ಮಹಿಳೆಯರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒಂದು ತೊಟ್ಟು ನೀರು ಕೂಡ ಕೊಡದೆ ಅವರನ್ನ ಮಾನಸಿಕವಾಗಿ ಹಿಂಸಿಸ್ತಾ ಇದ್ದಾರೆ. ಅದು ನಿಮಗೆ ತಿಳಿದಿದೆಯಾ? ಇಷ್ಟೆಲ್ಲ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಈ ಪೊಲೀಸರ ಅನ್ಯಾಯವನ್ನ ತಡೆಯಲಿಕ್ಕೆ ಪ್ರಯತ್ನ ಪಟ್ಟಂತಹ ಆ ಬೋಲ್ಯಾರ್ ಗ್ರಾಮದ ಒಬ್ಬ ಮಹಿಳೆಯನ್ನ ಪೊಲೀಸರು, ನೀನು ಇದನ್ನ ತಡೆಯಲಿಕ್ಕೆ ಬಂದ್ರೆ ನಿನ್ನ ಮೇಲೆ ನಾವು ಕೇಸನ್ನ ದಾಖಲಿಸಿಕೊಂಡು 1 ವರ್ಷ ಜೈಲಿನಲ್ಲಿ ಕೂತ್ಕೊಳಿಸಬೇಕಾಗ್ತದೆ ಅಂತ ಹೇಳಿ ಬೆದರಿಕೆಯನ್ನು ನೋಡ್ತಾರೆ. ಇದು ನ್ಯಾಯನಾ? ಇದೆಲ್ಲ ನಿಮಗೆ ಈ ಜನತೆಗೆ ತಿಳಿದಿದೆಯಾ? ಶಾಸಕರು ನನಗೆ ಉತ್ತರಿಸಬೇಕು. ನೀವು ಈ ಜನತೆಯ ಪರವಾಗಿ ಯಾಕೆ ಸ್ಪಂದನೆ ನೀಡ್ತಾ ಇಲ್ಲ? ಈ ಜನತೆಯ ಮತ ನಿಮ್ಗೆ ಬೇಕು, ಈ ಜನತೆಯ ಹಿತ ನಿಮ್ಗೆ ಬೇಡವಾ? ನೀವು ಒಂದು ವೇಳೆ ಈ ಜನತೆಯ ಪರವಾಗಿ ಮಾತೆತ್ತಿದ್ದೇ ಆದರೆ ಇಂದು ಇಲ್ಲಿನ ತಾಯಂದಿರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಈ ಗ್ರಾಮಕ್ಕೆ ಬರ್ತಾ ಇರಲಿಲ್ಲ. ಗೊತ್ತಾಯ್ತಾ ಬಂಧುಗಳೇ? ಗೊತ್ತಾಯ್ತಾ ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇರೋದಂತ ಹೇಳಿ? ಇಂತಹ ಅನ್ಯಾಯವನ್ನ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಶ್ನಿಸದಿದ್ದರೆ ಇನ್ನೇನು ನೀವು ಮತ ಹಾಕಿ ಗೆಲ್ಲಿಸಿದಂತಹ ಶಾಸಕರು ಪ್ರಶ್ನಿಸ್ತಾರಾ? ಇದಕ್ಕೆ ನನಗೆ ಉತ್ತರ ಬೇಕು. ಇಲ್ಲಿನ ಜನತೆ, ಬಡಪಾಯಿ ಜನರು ಪಾಪ ಏನೋ ಒಂದು ವಿಶ್ವಾಸದಿಂದ ನಮ್ಮ ಪರವಾಗಿ ಶಾಸಕರು ನಿಲ್ತಾರೆ, ಮುಸಲ್ಮಾನ ಶಾಸಕರು ಎಂಬ ನಿಟ್ಟಿನಲ್ಲಿ ಮತ ಹಾಕಿ ಗೆಲ್ಲಿಸಿದ್ರು. ಶಾಸಕರು ಇಂತಹ ಪರಿಸ್ಥಿತಿಯಲ್ಲಿ ದುಬೈಗೆ ಟ್ರಿಪ್ ಹೋಗಿದ್ದಾರೆ. ಇಲ್ಲಿನ ಜನತೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಪುನಃ ಕ್ವಶನ್ ಅಂತೆ ನಮ್ಗೆ. ಇಲ್ಲಿ ಸಂಘ ಪರಿವಾರದವರು ಮಸೀದಿಯ ಮುಂದೆ ಬಂದು ಇಷ್ಟೆಲ್ಲ ಅಟ್ಟಹಾಸವನ್ನ ಮಾಡಿದಾಗಲೂ ಅವರ ಮೇಲೆ ಯಾವುದೇ ಒಂದು ಕೇಸನ್ನ ದಾಖಲಿಸಲಿಕ್ಕೆ ಈ ಶಾಸಕರಿಗೆ ಪ್ರೆಷರ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲ, ಯಾರೋ ಒಬ್ಬ ರೌಡಿ ಶಾಸಕ ಹರೀಶ್ ಪೂಂಜನಂತೆ ಬೋಲಿಯಾರ್ನ ಮಸೀದಿಯ ಬಾಗಿಲಿಗೆ ಬಂದು ಅವ್ಯಾಜ ಶಬ್ದದಿಂದ ಮಹಿಳೆ ಅಲ್ಲಿ ಮುಸಲ್ಮಾನರನ್ನ ನಿಂದಿಸಿದ್ರು. ಅವರ ಮೇಲೆ ಒಂದು ಕೇಸನ್ನ ದಾಖಲಿಸಲಿಕ್ಕೆ ನಮ್ಮ ಶಾಸಕರಿಗೆ ಪ್ರೆಷರ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ? ಅವರ ಮತ್ತೆ ಇವರ ನಡುವೆ ಇರುವ ನಂಟಾದರೂ ಏನು? ಇಲ್ಲಿ ಈದ್ ದಿನಾಚರಣೆಯನ್ನ ಆಚರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆ ಬಡಪಾಯಿ ತಾಯಿ ಕಣ್ಣೀರನ್ನ ಇಟ್ಟುಕೊಂಡು ನನ್ನ ಮನೆಯಲ್ಲಿ ಆಚರಿಸಲಿಕ್ಕೆ ಏನೂ ಇಲ್ಲ, ನನ್ನ ಮಗ ಇದ್ರೆ ದುಡಿದು ತರ್ತಾ ಇದ್ದ, ದುಡಿಯುವ ಕೈಯನ್ನು ಇವರು ಕಟ್ಟಿ ಹಾಕಿದ್ದಾರೆ, ನಮಗೆ ನ್ಯಾಯ ಬೇಕು, ನಮಗೆ ಇಲ್ಲಿ ಯಾರು ಏನು ಗತಿ ಇಲ್ಲ ಅಂತ ಹೇಳಿ ಕಣ್ಣೀರಿಡುವಂತಹ ಸಂದರ್ಭದಲ್ಲಿ ಆ ಬಡಪಾಯಿ ತಾಯಿಗೆ ಮಿಡಿಯದಂತಹ ಶಾಸಕರ ಹೃದಯ ಇವತ್ತು ಸಂಘ ಪರಿವಾರಕ್ಕೆ ಮಿಡಿದಿದೆ. ಆದರೆ ಏನು ಇದರ ಅರ್ಥ ನೀವು ಹೇಳಬೇಕು. ಇಲ್ಲಿ ಪೊಲೀಸರಲ್ಲಿ ನಾವು ಪ್ರಶ್ನಿಸಿದ್ರೆ ಪೊಲೀಸರು ನಮ್ಗೆ ಹೇಳ್ತಾರೆ ನಮಗೆ ಮೇಲಿನ ಪ್ರೆಷರ್ ಉಂಟಂತೇಳಿ. ಪೊಲೀಸರು ಒಂದನ್ನ ಚಿಂತಿಸಬೇಕು, ನೀವು ಅಧಿಕಾರ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಒಂದು ಸತ್ಯಮೇವ ಜಯತೆ ಎನ್ನುವಂತಹ ಆ ಒಂದು ಪವಿತ್ರವಾದ ಘೋಷವಾಕ್ಯವನ್ನ ನೀವು ಪ್ರಮಾಣ ವಚನವಾಗಿ ಸ್ವೀಕರಿಸಿದವರು. ಆದರೆ ನ್ಯಾಯದ ಒಂದಿಗೆ ನೆಲೆ ನಿಲ್ಲುವಂತಹ ಸಂದರ್ಭದಲ್ಲಿ ನೀವು ಗಾಂಧೀಜಿಯ ಆಶ್ರಮದ 3 ಕೋತಿಗಳಂತೆ ಆಡ್ತಾ ಇದ್ದೀರಿ. ಇದೇನಾ ಸತ್ಯಮೇವ ಜಯತೆಗಿರುವ ಅರ್ಥ? ಪೊಲೀಸರು ತಿಳಿಸಬೇಕು. ಯಾರು ಎಷ್ಟೇ ಪ್ರೆಷರ್ ಕ್ರಿಯೇಟ್ ಮಾಡಲಿ ನಿಮಗೆ ನ್ಯಾಯಪರ ನಿಲ್ಬಹುದಲ್ವಾ? ನೀವು ಆ ರೀತಿ ನ್ಯಾಯಪರವಾಗಿ ಕೆಲಸ ಮಾಡದಿದ್ದರೆ ಶಾಸಕರು ಸೇರಿದಂತೆ ಪೊಲೀಸರು ಅರ್ಥ ಮಾಡಿಕೊಳ್ಳಬೇಕು. ಈ ಕ್ಷೇತ್ರದಲ್ಲಿ ಹರಿಯುತ್ತಿರುವ ಕಣ್ಣೀರು ಖಂಡಿತವಾಗಿಯೂ ಈ ಮಳೆಯನ್ನ ಸಾಕ್ಷಿಯಾಗಿಟ್ಟುಕೊಂಡು ಹೇಳ್ತಾ ಇದ್ದಾನೆ, ನಿಮ್ಮನ್ನ ಬಿಡುವುದಿಲ್ಲ, ನಿಮ್ಮನ್ನ ಬಿಡುವುದಿಲ್ಲ. ಯಾವ ರೀತಿ ಮಳೆಯು ಹರಿದು ಬರ್ತದೆಯೋ ಅದೇ ರೀತಿ ಅವರ ಕಣ್ಣೀರಿನ ಶಾಪ ನಿಮ್ಮ ಕಾಲ ಬುಡಕ್ಕೆ ಬರಲಿದೆ ಇನ್ಶಾ ಅಲ್ಲಾಹ್.
ಸತ್ಯವನ್ನ ಹೇಳಲಿಕ್ಕೆ ಯಾರಿಗೂ ಭಯಪಡುವಂತಹ ಅವಶ್ಯಕತೆ ಇಲ್ಲ. ತುಂಬಾ ನೋವಾಗಿದೆ ಈ ಕ್ಷೇತ್ರದಲ್ಲಿ. ಆ ತಾಯಿಯ ಕಣ್ಣೀರನ್ನು ನೋಡಿ ನಮಗೆ ತುಂಬಾ ನೋವಾಗಿದೆ. ಆ ಪವಿತ್ರವಾದ ಈದ್ ಆಚರಣೆ ಸಂದರ್ಭದಲ್ಲಿ ಅವರು ಪಟ್ಟಂತಹ ನೋವು ಇನ್ನು ಈ ಕ್ಷೇತ್ರದಲ್ಲಿ ಯಾರು ಪಡಬಾರದು. ಇನ್ಶಾ ಅಲ್ಲಾ ಅದಕ್ಕಾಗಿ ಅಂತಹ ಜನತೆಯ ಪರವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಅವರ ಒಂದಿಗೆ ನಿಲ್ತದೆ ಎಂದು ನಾನು ಈ ಮೂಲಕ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಇನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಈ ಕ್ಷೇತ್ರದ ಜನತೆ. ನಮಗೆ ಇಲ್ಲಿ ಯಾರೂ ಇಲ್ಲ ಬಂಧುಗಳೇ. ಯಾವ ಸರ್ಕಾರ ಬಂದ್ರು, ಯಾವ ಶಾಸಕರು ಬಂದ್ರು ನಮ್ಮ ಪರವಾಗಿ ನಿಲ್ಲುವುದಿಲ್ಲ. ಒಂದು ವೇಳೆ ನಿಂತದ್ದೇ ಆದರೆ ಕೆಲವು ತಿಂಗಳ ಹಿಂದೆ ಪ್ರಭಾಕರ ಭಟ್ಟನಂತಹ ನೀಚನ ಬಾಯಲ್ಲಿ ಆ ಹೊಲಸು ಮಾತನಾಡಿ ಮುಸಲ್ಮಾನ ಮಹಿಳೆಯರನ್ನ ತುಚ್ಛವಾಗಿ ನಿಂದಿಸಿದಾಗ ನಮ್ಮ ಪರವಾಗಿ ಒಂದೇ ಒಂದು ಹೇಳಿಕೆ ಕೊಡ್ಲಿಕ್ಕೆ ತಾಕತ್ತು ತಮ್ಮಿದ್ದವರು ಇಲ್ಲಿ ಯಾರೂ ಇರಲಿಲ್ಲ. ಪುನಃ ಹೇಳ್ತಾರೆ ನಮ್ಮದು ಮಹಿಳಾ ಪ್ರಿಯ ಸರ್ಕಾರ ಅಂತೆ. ಇದೇನ ಮಹಿಳೆಯರಿಗೆ ಕೊಡುವ ಗೌರವ? ಇವರಿಗೆ ಆ ನೀಚರನ್ನ ಬಂಧಿಸುವಂತಹ ತಾಕತ್ತಿಲ್ಲವಂತೆ. ಬದಲಾಗಿ ಅಲ್ಲಿ ನ್ಯಾಯಕ್ಕೋಸ್ಕರ ಪ್ರತಿಭಟನೆಗೆ ಅನುಮತಿ ಕೇಳಲಿಕ್ಕೆ ಹೋದಂತಹ ಮಹಿಳೆಯರನ್ನ ಪೊಲೀಸ್ ಠಾಣೆಯಲ್ಲಿ 3 ಮಹಿಳೆಯರ ಮೇಲೆ ಕೇಸನ್ನು ದಾಖಲಿಸುತ್ತಾರೆ. ಇದೇನಾ ಮಹಿಳಾ ಪ್ರಿಯ ಸರ್ಕಾರ ಕೊಡುವಂತಹ ನ್ಯಾಯ? ಇವರದು ಏನೇ ಆದರೂ ಗ್ಯಾರಂಟಿಯನ್ನ ತೋರಿಸಿ ಅಧಿಕಾರಕ್ಕೆ ಬಂದದ್ದು, ನಿಜವಾದ ಮತವನ್ನ ಪಡೆದ ಅಧಿಕಾರಕ್ಕೆ ಬಂದದ್ದಲ್ಲ. ಈ ಗ್ಯಾರಂಟಿಯ ಹಿನ್ನೆಲೆ ಏನಂತೇಳಿ ನಾನು ಹೇಳ್ತೇನೆ. ಎಲ್ಲಾ ಮಹಿಳೆಯರು ಕಿವಿಗೊಟ್ಟು ಕೇಳಬೇಕು. ನೀವು ಎಲ್ಲಿಗಾದರೂ ಹೊರಡುವಂತಹ ಸಂದರ್ಭದಲ್ಲಿ ನಿಮ್ಮ ಮಹಿಳೆಯರನ್ನ ಅವರ ಅಳಲನ್ನ ನಿಲ್ಲಿಸ್ಲಿಕ್ಕೋಸ್ಕರ ನಿಮಗೆ ಹೋಗುವಾಗ ಏನು ಅವರು ತಡೆ ಮಾಡಬಾರದಂತ ಹೇಳಿ ಅಳಲನ್ನ ನಿಲ್ಲಿಸ್ಲಿಕ್ಕೋಸ್ಕರ ಅವರಿಗೆ ನೀವು ಚಾಕ್ಲೇಟ್ ಬಿಸ್ಕೆಟ್ ಈ ತರ ವ್ಯವಸ್ಥೆಯನ್ನ ಮಾಡಿಟ್ಟುಕೊಂಡು ಹೋಗ್ತೀರಿ. ಆ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ, ಅದಕ್ಕೆ ಮರುಳಾಗಿ ಅಳುವುದಿಲ್ಲ. ಅದೇ ಆಗಿದೆ ಬಂಧುಗಳೇ ಈ ಗ್ಯಾರಂಟಿ. ಮೊದಲೇ ಕೊಟ್ಟಿದ್ದಾರೆ, ನೀವು ನಂತರ ಬಾಯಿ ತೆರೆಯಬಾರದಂತ ಹೇಳಿ. ನಮಗೆ ಪ್ರತಿ ಸಮಯದಲ್ಲಿ ಇವರು ಬಾರಿ ಅನ್ಯಾಯವನ್ನ ಮಾಡುದು. ಇಲ್ಲಿ ರಕ್ಷಕರೇ ಭಕ್ಷಕರಾಗಿದ್ದಾರೆ ತಿಳಿದುಕೊಳ್ಳಿ. ಇನ್ನಾದರೂ ನಾವು ಮುಂಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಕೊನೆಯದಾಗಿ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಸರಿಯಾದ ಕ್ರಮವನ್ನ ಕೈಗೊಂಡು ಅಮಾಯಕರನ್ನ ಬಿಡುಗಡೆಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ SDPI. ಅಭಿನಂದನೆಗಳು. ಸ್ಲೋಗನ್ ನಿಲ್ಲಿಸಿ 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 ಅಮಾಯಕರ ಬಂಧನ ನಿಲ್ಲಿಸಿ ಅಮಾಯಕರ ಬಂಧನ ನಿಲ್ಲಿಸಿ 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 ಅಮಾಯಕರ ಬಂಧನ ನಿಲ್ಲಿಸಿ ಅಮಾಯಕರ ಬಂಧನ ನಿಲ್ಲಿಸಿ 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 ಮನೆ ಮನೆ ನುಗ್ಗೋದು ನಿಲ್ಲಿಸಿ ಮನೆ ಮನೆಗೆ ನುಗ್ಗುವುದು ನಿಲ್ಲಿಸಿ 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 ಮನೆ ಮನೆ ನುಗ್ಗೋದು ನಿಲ್ಲಿಸಿ ಮನೆ ಮನೆ ನುಗ್ಗುವುದು ನಿಲ್ಲಿಸಿ ಘಟನೆಗೆ ಕಾರಣ ಸಂಘಿಗಳು ಘಟನೆಗೆ ಕಾರಣ ಸಂಘಿಗಳು ಬಂಧನ ಮಾತ್ರ ಮುಸ್ಲಿಮರು ಬಂಧನ ಮಾತ್ರ ಮುಸ್ಲಿಮರು ಘಟನೆಗೆ ಕಾರಣ ಸಂಘಿಗಳು ಘಟನೆಗೆ ಕಾರಣ ಸಂಘಿಗಳು ಬಂಧನ ಮಾತ್ರ ಮುಸ್ಲಿಮರು ಬಂಧನ ಮಾತ್ರ ಮುಸ್ಲಿಮರು ಅಯ್ಯಯ್ಯೋ 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 ಅನ್ಯಾಯ 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 ಕೊನೆಯಾಗಲೇಬೇಕು ತಾರತಮ್ಯ ಕೊನೆಯಾಗಲೇಬೇಕು ತಾರತಮ್ಯ ಕೊನೆಯಾಗಲೇಬೇಕು ತಾರತಮ್ಯ ಕೊನೆಯಾಗಲೇಬೇಕು ತಾರತಮ್ಯ ಸಂಘಿಗಳ ಅಡ್ಡ ಸಮಿತಿ ಮೀರುತ್ತಿದೆ ಸಂಘಿಸರನ್ನು ದಕ್ಷಿಣ ಕನ್ನಡ ಪೊಲೀಸರನ್ನು ಸಂಘ ಪರಿವಾರ ಆಳುತ್ತಿದೆ ಸಂಘ ಪರಿವಾರ ಆಳುತ್ತಿದೆ ದಕ್ಷಿಣ ಕನ್ನಡ ಪೊಲೀಸರನ್ನು ಸಂಘ ಪರಿವಾರ ಆಳುತ್ತಿದೆ ಸಂಘ ಪರಿವಾರ ಆಳುತ್ತಿದೆ ಶುಗರ್ ಕಾಯಿಲೆಯ ಮಹಿಳೆಯನ್ನು ಸುಧೀರ್ ಕಾಯಿಲೆ ಮಹಿಳೆಯರನ್ನು ಪೊಲೀಸ್ ಠಾಣೆಗೆ ಕರೆಸಿಕೊಂಡು ಪೊಲೀಸ್ ಠಾಣೆಗೆ ಕರೆಸಿಕೊಂಡು ಅನ್ನ ನೀರು ಏನನ್ನು ಕೊಡದೆ ರಾತ್ರಿವರೆಗೂ ಕೂರಿಸಿಕೊಂಡರು. ಅಭಿನಂದನೆಗಳು. ಮುಂದಕ್ಕೆ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ವುಮೆನ್ ಇಂಡಿಯಾ ಮೂವ್ಮೆಂಟ್ ಇದರ ರಾಜ್ಯ ನಾಯಕಿಯಾದಂತಹ ನಸ್ರಿಯಾ ಬೆಲ್ಲಾರೆ. ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೋಣಾಜೆ ಚಲೋ ಹಮ್ಮಿಕೊಂಡಿರುವ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಮುಖ್ಯ ಅತಿಥಿಗಳೇ ಹಾಗೂ ನಾಗರಿಕ ಬಂಧುಗಳೇ, ಮಹಿಳೆಯರೇ, ಪತ್ರಕರ್ತ ಮಿತ್ರರೇ, ಪೊಲೀಸ್ ಅಧಿಕಾರಿಗಳೇ, ಇಂದು ಇಲ್ಲಿ ನಡೆಯುತ್ತಿರುವಂತಹ
ಈ ಒಂದು ಪ್ರತಿಭಟನೆಯು ಇದು ಮುಸ್ಲಿಂ ಸಮುದಾಯದ ಅಸಹಾಯಕತೆಯನ್ನ ಎತ್ತಿ ಹಿಡಿತಾ ಇದೆ. ಇದಕ್ಕಿಂತ ಮೊದಲು ಇಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಮುಸ್ಲಿಮರ ಮೇಲೆ ನಿರಂತರವಾಗಿ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯಗಳು ನಡೀತಾ ಇತ್ತು. ಆದರೆ ವಿಷಾದವೇನೆಂದ್ರೆ 80%ಗಿಂತಲೂ ಹೆಚ್ಚು ಮುಸ್ಲಿಂ ಮತವನ್ನ ಪಡೆದುಕೊಂಡು ಅಧಿಕಾರದ ಗದ್ದುಗೆಯಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ನಾವಿಂದು ಮಕ್ಕಳು, ಮಹಿಳೆಯರು, ಪುರುಷರು ಎಲ್ಲರೂ ಸೇರಿ ಸಾಮಾಜಿಕ ನಾಗರಿಕರಿಗಾಗಿ ಬೀದಿಗಿಳಿಯುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಈ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬುದನ್ನು ನಾವು ಅರ್ಥೈಸಬೇಕಾಗಿದೆ. ಈ ರಾಜ್ಯದಲ್ಲಿ ಯಾವ ಸರ್ಕಾರ ಆಡಳಿತದಲ್ಲಿದೆ ಅಂತ ನಾವು ಯೋಚಿಸಬೇಕಾಗಿದೆ. ಬಿಜೆಪಿ ಸರ್ಕಾರನೋ ಅಥವಾ ಕಾಂಗ್ರೆಸ್ ಸರ್ಕಾರನೋ, ಬಿಜೆಪಿ ಸರ್ಕಾರನೋ ಅಥವಾ ಕಾಂಗ್ರೆಸ್ ಸರ್ಕಾರನೋ ಅಥವಾ ಬ್ಯಾಲೆನ್ಸಿಂಗ್ ಸರ್ಕಾರನೋ ಇಲ್ಲಿ ಅಧಿಕಾರದಲ್ಲಿರುವುದು ಎಂಬುದನ್ನ ನಾವು ನೋಡಬೇಕಾಗಿದೆ. ಕಳೆದ 15 ದಿನಗಳಿಂದ ಬೋಳಿಯಾರ್ನಲ್ಲಿ ಮಹಿಳೆಯರ ವಿರುದ್ಧ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ. ಪುರುಷರನ್ನು ಬಂಧಿಸುವ ನೆಪದಲ್ಲಿ ರಾತ್ರೋರಾತ್ರಿ ಕಳ್ಳರಂತೆ ಪೊಲೀಸರು ಮನೆಗಳಿಗೆ ನುಗ್ಗಿ ಮಹಿಳೆಯರನ್ನು ದೌರ್ಜನ್ಯಕ್ಕೊಳಪಡಿಸುವುದು, ಅದೇ ರೀತಿ ಮಕ್ಕಳನ್ನು ಭಯಭೀತಗೊಳಿಸುವುದು ಮತ್ತು ಅಷ್ಟು ಮಾತ್ರ ಅಲ್ಲ, ಗರ್ಭಿಣಿ ಮಹಿಳೆಯರಿಗೂ ಕೂಡ ಅವರನ್ನ ಹಿಂಸಿಸುವುದು, ಮಾನಸಿಕವಾಗಿ ಹಿಂಸಿಸುವುದು. ಅದೇ ರೀತಿ ಒಂದು ದಿನವಿಡೀ ಮಹಿಳೆಯನ್ನು ಸ್ಟೇಷನ್ ನಲ್ಲಿ ಕೂರಿಸಿ ಒಂದು ಹೊತ್ತು ಊಟವನ್ನು ಅಥವಾ ನೀರನ್ನು ಕೂಡ ನೀಡದೆ ಕ್ರೌರ್ಯ ಮೆರೆದಂತಹ ಘಟನೆ ಇದು ಬೇರೆಲ್ಲೂ ಅಲ್ಲ, ನಮ್ಮ ಜಿಲ್ಲೆಯ ಬೋಳಿಯಾರ್ನಲ್ಲಿ ನಡೆದಿರೋದು. ಇಲ್ಲಿ ನಾವು ಅರ್ಥೈಸಬೇಕಾಗಿದೆ, ನಮ್ಮ ಮತವನ್ನು ಪಡೆದಂತಹ ನಮ್ಮ ಶಾಸಕರು ಇಂದು ನಮ್ಮ ಪರವಾಗಿ ಇಲ್ಲ. ನಮ್ಮ ಮತವನ್ನು ಪಡೆದಂತಹ ಒಬ್ಬ ಮುಸ್ಲಿಂ ಶಾಸಕ ಎಂದು ನಾವು ಮತವನ್ನು ನೀಡಿದ್ದೇವೆ. ಆದ್ರೆ ಇಂದು ಅವರು ದುಬೈಯ ಸವಿಯನ್ನುಣ್ಣುತ್ತಿದ್ದಾರೆ, ದುಬೈಯಲ್ಲಿ ಸುತ್ತಾಡ್ತಿದ್ದಾರೆ. ಇಲ್ಲಿ ಪೊಲೀಸರಿಗೆ ನಂಗೆ ಕೇಳುವಂತದ್ದು, ನಿಮ್ಗೆ ಅಮಾಯಕ ಮುಸ್ಲಿಮರೇ ನಿಮ್ಗೆ ಬೇಕಾ? ಇಲ್ಲಿ ನಿಮ್ಗೆ ಅರೆಸ್ಟ್ ಮಾಡೋಕೆ ಅಮಾಯಕ ಮುಸ್ಲಿಮರೇ ಬೇಕಾ? ಅಲ್ಲಿ ಪ್ರಜ್ವಲ್ ನಂತಹ ಕಾಮುಕರನ್ನ ನೀವು ಯಾಕೆ ಅವರ ಮನೆ ಮುಂದೆ ಯಾಕೆ ನೀವು ಲಾಠಿ ಪ್ರಹಾರವನ್ನ ಮಾಡಲಿಲ್ಲ? ಇಲ್ಲಿ ನಿಮ್ಮ ಲಾಠಿಯನ್ನ ಮುಸ್ಲಿಮರ ಮೇಲೆ ನೀವು ಕೇವಲ ಯೂಸ್ ಮಾಡ್ತೀರಾ. ಒಂದು ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಾಚ್ಯವಾಗಿ ನುಡಿದಂತಹ ಬಟ್ಟಣ ಮನೆಯ ಮುಂದೆ ಯಾಕೆ ನಿಮ್ಮ ಲಾಠಿ ಪ್ರಹಾರ ನಡೀಲಿಲ್ಲ? ಯಾಕೆ ಆ ಮನೆಗೆ ನುಗ್ಗಿ ನೀವು ಬಾಗಿಲು ಮುರಿದು ಮಹಿಳೆಯರಿಗೆ ದೌರ್ಜನ್ಯವೆಸಗಲಿಲ್ಲ? ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಬೇಕಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಯಾಕೆ ನೀವು ಈ ರೀತಿಯ ತಾರತಮ್ಯವನ್ನ ಮಾಡ್ತಾ ಇದ್ದೀರಾ? ನಿಮ್ಮ ಲಾಠಿ ಯಾವಾಗ್ಲೂ ವರ್ಕೌಟ್ ಆಗುದಿಲ್ಲ. ನಿಮ್ಮ ಲಾಠಿ ಯಾವಾಗ ವರ್ಕೌಟ್ ಆಗ್ತದೆ ಅಂತ ಹೇಳಿದ್ರೆ ಅದು ಮುಸ್ಲಿಮರ, ಅಮಾಯಕರ, ಬಡ ಜನತೆಯ, ನಾಗರಿಕರ ಮೇಲಾಗಿರ್ತದೆ. ನೀವು ನೆನಪಿಟ್ಟುಕೊಳ್ಳಿ, ನಾನು ಎಲ್ಲಾ ಪೊಲೀಸರ ಬಗ್ಗೆ ಹೇಳ್ತಾ ಇಲ್ಲ, ಕೆಲವೊಂದು ದರ್ಪ ತೋರಿಸುವಂತಹ ಪೊಲೀಸರ ಮೇಲೆ ನಾನು ಹೇಳ್ತಾ ಇದ್ದೇನೆ. ನೀವು ನೆನಪಿಟ್ಟುಕೊಳ್ಳಿ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಒಂದು ಕಾಲದಲ್ಲಿ ಇದೇ ದೌರ್ಜನ್ಯಕ್ಕೊಳಪಟ್ಟವರು ನಿಮ್ಮನ್ನು ಇದೇ ರೀತಿ ಬೀದಿಯಲ್ಲಿ ನಿಲ್ಲಿಸುವಂತಹ ಪರಿಸ್ಥಿತಿ ಇಲ್ಲಿ ಬರ್ಲಿಕ್ಕಿದೆ ಎಂಬುದನ್ನ ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಹೇಗೆಂದರೆ ನೀವು ದೌರ್ಜನ್ಯ ನೀಡುವಂತಹ ಮನೆಯ ಮಕ್ಕಳು ಇದನ್ನ ವೀಕ್ಷಿಸ್ತಾ ಇರ್ತಾರೆ. ಆ ಮನೆಯಲ್ಲೇ ಮುಂದಿನ ಪ್ರತಿರೋಧದ ಕಿಡಿಗಳು ಉಜ್ವಲಿಸಲಿದೆ ಮತ್ತು ಇದೇ ಅಧಿಕಾರಕ್ಕೆ ಅವರು ನಿಂತು ನಿಮ್ಮನ್ನ ಬೀದಿಯಲ್ಲಿ ನಿಲ್ಲಿಸುವಂತಹ ಕಾಲ ಅದು ಆದಷ್ಟು ಬೇಗ ಬರ್ಲಿಕ್ಕಿದೆ. ಆದ್ರಿಂದ ಪೊಲೀಸ್ ಅಧಿಕಾರಿಗಳೇ, ನೀವು ನೆನಪಿಟ್ಟುಕೊಳ್ಳಿ, ನೀವು ಯಾವುದೇ ದರ್ಪವನ್ನ ನೀವು ತೋರಿಸುವಾಗ ನೀವು ನೆನಪಿಟ್ಟುಕೊಳ್ಳಿ, ನೀವು ನಿಮ್ಮ ಏನು ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ. ಬದಲಾಗಿ ಯಾರದೋ ಅಮಿಷಕ್ಕೋ ಅಥವಾ ಯಾರದೋ ಒತ್ತಡಕ್ಕೆ ಮಣಿದು ನೀವು ನಿಮ್ಮ ಕರ್ತವ್ಯವನ್ನ ಮಾಡಬೇಡಿ. ಆದ್ರಿಂದ ನಾನು ಹೇಳ್ತಾ ಇರೋದು ಇಲ್ಲಿಯ ಬೋಳಿಯಾರ್ನ ಜನತೆಗೆ, ಇಲ್ಲಿ ನೀವು ದೌರ್ಜನ್ಯಕ್ಕೊಳಪಟ್ಟಂತಹ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಶಾಸಕರಾಗಲಿ ಅಥವಾ ಆ ಶಾಸಕರನ್ನು ಮೆರೆಸಿದಂತಹ ಯಾವುದೇ ಚೇಳಗಳಾಗಲಿ ನಿಮ್ಮ ಮುಂದೆ ಬರಲಿಲ್ಲ. ಬದಲಾಗಿ ನಿಮ್ಮೊಂದಿಗೆ ಬಂದವರಾಗಿರ್ತಾರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರು ಹಾಗೂ ಕಾರ್ಯಕರ್ತರು. ಇದರಿಂದ ನಾವು ನೆನಪಿಡ್ಬೇಕಾಗಿದೆ, ಮುಂದಿನ ಒಂದು ಇಲ್ಲಿ ಪರ್ಯಾಯ ರಾಜಕೀಯ ಶಕ್ತಿಯಾಗಿ
ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಳೆದಿದ್ದಾರೆ. ಆದ್ರಿಂದ ಎಲ್ಲರೂ ಕೂಡ ಇನ್ನು ಮುಂದಕ್ಕೆ ಆದರೂ ನಮ್ಮ ಈ ದೇಶದ ದಕ್ಷಿಣ ಕನ್ನಡ ಜಿಲ್ಲೆಯು ಎಚ್ಚೆತ್ತುಕೊಂಡು ನಮ್ಮ ಮತವನ್ನ ಪಡೆದು ನಮಗೆ ದ್ರೋಹ ಮಾಡುವಂತಹ ಅಥವಾ ನಮಗೆ ಬೆನ್ನೆಲುಬಾಗಿ ನಿಲ್ಲದಂತಹ ಶಾಸಕರನ್ನು ಆರಿಸಬೇಡಿ, ಬದಲಾಗಿ ನಮಗೆ ಸಹಕರಿಸುವಂತಹ ನಮ್ಮ ಕಣ್ಣೀರೊರೆಸುವಂತಹ ಒಬ್ಬ ಶಾಸಕನನ್ನ, ಒಬ್ಬ ಜನನಾಯಕ ಜನಸೇವಕನನ್ನ ಆಯ್ಕೆ ಮಾಡಿ. ಅದೇ ರೀತಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ, ಇಲ್ಲಿ ಏನು ಬೋಳಿಯಾರ್ನ ಮಹಿಳೆಯರಿಗೆ ಅಥವಾ ಬೋಳಿಯಾರ್ನ ಜನತೆಗೆ ಅನ್ಯಾಯವಾಗಿದೆಯೋ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಿ. ಅದೇ ರೀತಿ ಅಮಾಯಕರನ್ನ ಬಂಧಿಸಿದ್ದೀರಾ, ಅವರನ್ನು ಆದಷ್ಟು ಬೇಗ ಬಿಡುಗಡೆಗೊಳಿಸಿ ಎಂದು ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಸಂಸದರ ಪ್ರತಿಯೊಂದು ಅವರ ಕಣ್ಣೀರಿಗೆ ಖಂಡಿತವಾಗಿಯೂ ವುಮೆನ್ ಇಂಡಿಯಾ ಮೂವ್ಮೆಂಟಿನ ಜಿಲ್ಲಾ ನಾಯಕರು ಎಲ್ಲರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಪೊರೇಟರ್ ಆದಂತಹ ಅಬೂಬಕರ್ ಸಂಸದ್ರವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ಸ್ಲೋಗನ್: ಮುಸ್ಲಿಮರು ನೀಡಿದ ಓಟನ್ನು ಪಡೆದು ಅಧಿಕಾರಕ್ಕೇರಿ ಸ್ಪೀಕರ್ ಆದರು. ಇಷ್ಟೊಂದು ಅನ್ಯಾಯ ಕಣ್ಣ ಮುಂದೆ ನಡೆದರು. ಕೈಲಾಗದಂತೆ ಕೂತಿಹರು. ಶೇಮ್ 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 ಸೇಮ್ 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 ಸ್ಪೀಕರ್ ಸಾಹೇಬ್ರಿಗೆ ಶೇಮ್ ಶೇಮ್ ಸ್ಪೀಕರ್ ಸಾಹೇಬ್ರಿಗೆ ಸೇಮ್ ಸೇಮ್ ಶೇಮ್ 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 ಸ್ಪೀಕರ್ ಸಾಹೇಬ್ರಿಗೆ ಶೇಮ್ ಶೇಮ್ ಸ್ಪೀಕರ್ ಸಾಹೇಬ್ರಿಗೆ ಸೇಮ್ ಸೇಮ್ ಶೇಮ್ 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 ಸೇಮ್ 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 ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಶೇಮ್ ಕಾಂಗ್ರೆಸ್ ಸರ್ಕಾರಕ್ಕೆ ಸೇಮ್ ಸೇಮ್ ಸಂಘ ಪರಿವಾರದ ಋಣ ತೀರಿಸಲು ಸುಮ್ಮನಿರುವ ಶಾಸಕರೇ, ಮತವನ್ನು ನೀಡಿದ ಮತದಾರರಿಗೆ ನ್ಯಾಯ ಒದಗಿಸಿದ ಕಾದರರು ಧಿಕ್ಕಾರ 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 ಯುಟಿ ಖಾದರಿಗೆ ಧಿಕ್ಕಾರ ಯುಟಿ ಖಾದರ್ಗೆ ಧಿಕ್ಕಾರ 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 ಸ್ಪೀಕರ್ ಖಾದರಿಗೆ ಧಿಕ್ಕಾರ ಸ್ಪೀಕರ್ ಖಾದರ್ಗೆ ಧಿಕ್ಕಾರ. ಅಭಿನಂದನೆಗಳು. ಮುಂದಕ್ಕೆ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ನಾಯಕರಾದಂತಹ ರಿಯಾಜ್ ಕಡಂಬು. ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದೆ. ಬೋಲಿಯಾರ್ನಲ್ಲಿ ನಂತರ ಪೊಲೀಸ್ ಅಕ್ರಮ ದಾಳಿಗಳು ನಡೆಯಲಿಕ್ಕೆ ಆರಂಭಿಸಿತ್ತು. ಅಲ್ಲಿಂದ ಹಿಡಿದು ಈವರೆಗೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೋಲಿಯಾರ್ನ ಜನತೆಯೊಂದಿಗಿದೆ. ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೆ ನನ್ನ ಭಾಷಣದ ಆರಂಭದಲ್ಲಿ ನಮಗೆ ಹೇಳಲಿಕ್ಕಿರುವಂತಹದ್ದು, ನೀವು ನಿನ್ನೆಯವರೆಗೆ ಅಲ್ಲಿನ ಮುಸಲ್ಮಾನರ ಮನೆಗೆ ಬಾಗಿಲಿಗೆ ಬಡಿದು ಮನೆಗೆ ನುಗ್ಗಿ ಅರೆಸ್ಟ್ ಮಾಡುವಂತಹದ್ದು ನಿನ್ನೆಗೆ ನೀವು ಕೊನೆಗೊಳಿಸಬೇಕು. ಒಂದು ವೇಳೆ ಇದೇ ರೀತಿ ನೀವು ಮುಂದುವರಿಯುವುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾವ ರೀತಿಯಲ್ಲಿ ಜನರನ್ನ ಸೇರಿಸಿಕೊಂಡು ಸ್ತಬ್ಧಗೊಳಿಸಬೇಕು ಅನ್ನುವುದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಗೊತ್ತಿದೆ. ಇಲ್ಲಿ ನಾವು ಬಹಳ ಅರ್ಥ ಮಾಡಿಕೊಳ್ಬೇಕಾದಂತ ಒಂದು ವಿಚಾರ ಇದೆ. ಬೋಲಿಯಾರ್ನಲ್ಲಿ ಘಟನೆ ನಡೆಯಿತು. ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಮಾಧ್ಯಮದ ಮುಖಾಂತರ ಬಹಿರಂಗಗೊಳಿಸಿದ್ರು ಈ ಘಟನೆಯ ಹಿಂದೆ ಯಾರು ಇದ್ದದ್ದು, ಯಾಕಾಗಿ ಈ ಘಟನೆ ನಡೆಯಿತು ಅಂತ ಹೇಳಿ. ಕಮಿಷನರ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಈ ಘಟನೆ ನಡೀಲಿಕ್ಕೆ ಕಾರಣ ಬಿಜೆಪಿ ಮತ್ತು ಸಂಘ ಪರಿವಾರದವರು ನಡೆಸಿದಂತ ವಿಜಯೋತ್ಸವದಲ್ಲಿ ಅವರು ಅಲ್ಲಿ ಪ್ರಚೋದನೆ ಮಾಡಿದ್ದಾಗಿದೆ, ಇದಕ್ಕೆ ಕಾರಣ ಅಂತ ಹೇಳಿ ಮುಕ್ತವಾಗಿ ಮಾಧ್ಯಮದವರ ಪ್ರಶ್ನೆಗೆ ಅವರು ಉತ್ತರವನ್ನ ನೀಡಿದ್ರು. ನಮಗೆ ಕಮಿಷನರ್ ಅವರಲ್ಲಿ ಕೇಳುವಂತಹದ್ದು, ಅಷ್ಟು ಸ್ಪಷ್ಟವಾಗಿ ನೀವು ಮಾಧ್ಯಮದ ಮುಂದೆ ಉತ್ತರ ನೀಡಿದವರು ಅದೇ ದಿನ ರಾತ್ರಿ ಮುಸಲ್ಮಾನರ ಮನೆಗೆ ದಾಳಿ ನಡೆಸಲಿಕ್ಕೆ ನಿಮ್ಮನ್ನ ಒತ್ತಡ ಹಾಕಿದವರು ಯಾರು ಅಂತ ಹೇಳಿ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಕರೆದು ನೀವು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಹಲವು ಘಟನೆಗಳು ನಡೆದಿದೆ. ಈ ಹಲವು ಘಟನೆಗಳಲ್ಲಿ ಕೂಡ ಇಲ್ಲಿ ಮುಸಲ್ಮಾನರಿಗೆ ಅನ್ಯಾಯವನ್ನ ಮಾಡಿದ್ದು ಮಾತ್ರವಾಗಿದೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿರುವಂತಹದ್ದು. ಪುನೀತ್ ಕೇರಾಲಿ ಅನ್ನುವಂತಹ ಒಬ್ಬ ಪುಟಿ ರೌಡಿಯನ್ನ, ಒಬ್ಬ ಕೊಲೆಗಾರನನ್ನ ಇವರು ಆರಂಭದಲ್ಲಿ ಬಂಧಿಸಿದ್ರು. ಬಂಧಿಸಿದ ನಂತರ ಕೋರ್ಟ್ ಕಾರಣವನ್ನ ಕೇಳಿದ್ರೆ ಈತನನ್ನ ಬಂಧಿಸಲಿಕ್ಕೆ ನಮ್ಮಲ್ಲಿ ಕಾರಣ ಇಲ್ಲ ಅಂತ ಹೇಳಿ
ಹೇಳಿ ಆ ಪುಟಗೋಸಿಯನ್ನ ಅವರು ಬಿಡುಗಡೆ ಮಾಡಿದ್ರು. ಆ ನಂತರ ಪ್ರಭಾಕರ್ ಭಟ್ ಪ್ರಕರಣ ನಡೆಯಿತು. ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಅವರು ಮಾತಾಡಿದ್ರು. ಸಿದ್ದರಾಮಯ್ಯರವರೇ, ಮಂಡ್ಯದಲ್ಲಿ ನಿಮ್ಮ ಸೋಲಿಗೆ ಕಾರಣ ಪ್ರಭಾಕರ್ ಭಟ್ ಅವರನ್ನ ನೀವು ಅರೆಸ್ಟ್ ಮಾಡದೆ ಇರುವ ಕಾರಣಕ್ಕಾಗಿದೆ ಅನ್ನೋದು ನೀವು ಅರ್ಥ ಮಾಡಿಕೊಳ್ಬೇಕು. ಒಂದು ವೇಳೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಮಾತಾಡಿದಂತ ಪ್ರಭಾಕರ್ ಭಟ್ರನ್ನ ನೀವು ಬಂಧಿಸಿದ್ರೆ ಮಂಡ್ಯದಲ್ಲಿ ನಿಮ್ಮ ಕುಮಾರಸ್ವಾಮಿ ಅವರು ಗೆಲ್ತಾ ಇರಲಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿಯೂ ಕೂಡ ತಾರತಮ್ಯವನ್ನ ಮಾಡಿದ್ರು. 3ನೇ ಬಾರಿ ತಾರತಮ್ಯವನ್ನ ಮಾಡಿದ್ರು. ಇಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಮುಸಲ್ಮಾನರು ಬಾಬರಿ ಮಸ್ಜಿದ್ ಪರವಾಗಿ ಸ್ಟೇಟಸ್ ಹಾಕಿದಾಗ ಅವರ ಮನೆಗಳಿಗೆ ದಾಳಿ ಮಾಡಿದ್ರು. ಹಲವಾರು ಯುವಕರನ್ನ ರಾಜ್ಯದ ಹಲವು ಕರೆಗಳಲ್ಲಿ ಬಂಧಿಸಿ ಜೈಲಿಗಟ್ಟಿದ್ರು. ಆ ನಂತರ ಪ್ಯಾಲೆಸ್ತೀನ್ ಪರವಾದಂತಹ ಹೋರಾಟ ವಿಶ್ವಾದ್ಯಂತ ವ್ಯಾಪಕಗೊಂಡಿತ್ತು. ಅಮೆರಿಕದ ವೈಟ್ ಹೌಸ್ ಎದುರುಗಡೆಯೂ ಕೂಡ ಪ್ಯಾಲೆಸ್ತೀನ್ ಪರವಾದಂತಹ ಹೋರಾಟ ನಡೆಯಿತು. ಆವಾಗ ಇಲ್ಲಿನ ಮುಸಲ್ಮಾನರು ಪ್ಯಾಲೆಸ್ತೀನ್ ಪರವಾಗಿ ಹೋರಾಟಕ್ಕಿಳಿದಾಗ ಸಿದ್ದರಾಮಯ್ಯರವರ ಕಾಂಗ್ರೆಸ್ ಸರ್ಕಾರ ಅದನ್ನು ಸಹಿಸಲಿಲ್ಲ. ನಾನು ಹಿಂದರ ಪರ ಇದ್ದೇನೆ, ನಾವು ಮುಸಲ್ಮಾನರ ಪರ ಇದ್ದೇವೆ ಅಂತ ಹೇಳಿ ಕೋಲಾರದಲ್ಲಿ ಚುನಾವಣೆಯ ಭಾಷಣವನ್ನು ಮಾಡ್ತಾರೆ. ಅಂತ ಭಾಷಣಕಾರರಂತ ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ ಪ್ಯಾಲೆಸ್ತೀನ್ ಪರವಾದಂತಹ ಹೋರಾಟವನ್ನು ಮಾಡುವುದನ್ನು ಅವರು ಸಹಿಸುವುದಿಲ್ಲ. ಎಲ್ಲಿಯವರೆಗೆ ಇವರು ಸಂಘ ಪರಿವಾರದ ಕಾಲಿಗೆ ಬಿದ್ದಿದ್ದಾರೆ ಅನ್ನುವುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆಗಳಾಗಿವೆ. ಇನ್ನು ಚುನಾವಣೆ ವಿಚಾರವನ್ನು ನಾವು ತೆಗೆದುಕೊಳ್ಳೋಣ. ದಕ್ಷಿಣ ಕನ್ನಡ ಚುನಾವಣೆ ನಡೆಯಿತು. ದಕ್ಷಿಣ ಕನ್ನಡ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಿದ್ರು, ಓಟನ್ನು ಹಾಕಿದ್ರು. ಆ ಸಂದರ್ಭದಲ್ಲಿ ಹಿಂದೂಗಳ ಓಟನ್ನು ಪಡೆಯಲಿಕ್ಕೆ ಏನಾದ್ರೂ ಒಂದು ಸ್ಟ್ರಾಟಜಿಯನ್ನ ಮಾಡಿ ಅಂತ ಹೇಳಿ ನಾವು ಕೇಳಿಕೊಂಡೆವು. ಅವರಲ್ಲಿ ಇವರೇನ್ ಮಾಡಿದ್ರು? ಸಿದ್ದರಾಮಯ್ಯರವರನ್ನ ಇಲ್ಲಿಗೆ ಭಾಷಣಕ್ಕೆ ಕರೆಯಲಿಲ್ಲ, ಇಲ್ಲಿ ಪ್ರಚಾರಕ್ಕೆ ಕರೆಯಲಿಲ್ಲ. ಕಾಂಗ್ರೆಸ್ನ ಬಹುಮುಖ್ಯ ನಾಯಕರುಗಳನ್ನ, ಸಿಎಂ ಅನ್ನವರಾಗ್ಲಿ ಉಪಮುಖ್ಯಮಂತ್ರಿಯನ್ನಾಗ್ಲಿ ಇಲ್ಲಿಗೆ ಬರಲಿಕ್ಕೆ ಇಲ್ಲಿಯ ಶಾಸಕರು ಬಿಡ್ಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಸಂಘ ಪರಿವಾರದ ಭಯವಾಗಿದೆ ಇವರನ್ನ ಕಾಡ್ತಾ ಇರುವಂತಹದ್ದು. ಇಷ್ಟೊಂದು ಅಧಿಪತನಕ್ಕೆ ಇಳಿದಾಗಿದೆ ಇವರ ಆಡಳಿತವನ್ನು ನಡೆಸ್ತಾ ಇರುವಂತಹದ್ದು. ಕಮಿಷನರ್ ಅವರು ಇಷ್ಟೊಂದು ಉತ್ಸುಕತೆ ಇಲ್ಲಿ ತೋರಿಸ್ತಾ ಇದ್ದಾರೆ. ನನಗೆ ಪೊಲೀಸ್ ಇಲಾಖೆಯಲ್ಲಿ ಕೇಳಿದ್ದು ಈ ಹಿಂದೆಯೂ ಕೂಡ ನಾವು ಕೇಳಿದೆವು, ನಿನ್ನೆ ಪ್ರೆಸ್ ಮೀಟ್ ಅಲ್ಲೂ ಕೂಡ ನಾವು ಕೇಳಿದೆವು. ಕಮಿಷನರ್ ಅವರು ನಮ್ಮ ಹೇಳಿಕೆಗೆ ಸ್ಪಷ್ಟತೆ ಕೊಡಬೇಕಂತ ಹೇಳಿ ನಮಗೊಂದು ನೋಟಿಸ್ ಅನ್ನು ಮಾಡಿದ್ದಾರೆ. ನಾವು ಮುಕ್ತವಾಗಿ ನಿಮ್ಮ ನೋಟಿಸ್ಗೆ ಈ ವೇದಿಕೆಯಲ್ಲಿ ಉತ್ತರಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನೀವು ಬೋಲಿಯಾರ್ ಘಟನೆಯಲ್ಲಿ ಪೊಲೀಸ್ ಇಲಾಖೆ ಎಡವಿದ ಕಾರಣಕ್ಕಾಗಿ ಆಗಿದೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಕ್ಕಂಥದ್ದು, ಈ ಪ್ರತಿಭಟನೆ ನಡೆಸ್ತಾ ಇರುವಂತಕ್ಕಂಥದ್ದು. ನಮ್ಮ ಹೇಳಿಕೆಗಳಲ್ಲಿ ನಾವು ಈಗಲೂ ಕೂಡ ಕಟಿಬದ್ಧರಾಗಿದ್ದೇವೆ. ಯಾಕಂತ ಹೇಳಿದ್ರೆ ನಿಮ್ಮ ಕೋಲರ ಪಟ್ಟಿ ಹಿಡಿಯುತ್ತೇನೆ ಅಂತ ಹೇಳಿದಂತ ಹರೀಶ್ ಪೂಂಜಾನನ್ನ ನಿಮಗೆ ಬಂಧಿಸಲಿಕ್ಕೆ ದಮ್ಮಿಲ್ಲ. ಬಿಜೆಪಿಯ ನಾಯಕರುಗಳನ್ನ ಬಂಧಿಸಲಿಕ್ಕೆ ನಿಮ್ಮ ದಮ್ಮಿಲ್ಲ. ಯಾಕೆ? ಇದೇ ಬೋಲಿಯಾರ್ ಘಟನೆಯ ನಂತರ ಒಬ್ಬ ಬಿಜೆಪಿಯ ಗೂಂಡಾ ನಾಯಕ ಇದೇ ಕ್ಷೇತ್ರದಲ್ಲಿ ನಿಂತು ಸ್ಪೀಕರ್ನ ವಿರುದ್ಧವಾಗಿ ಭಾಷಣವನ್ನು ಬಿಗಿದಲ್ವಾ, ಆತನ ಮೇಲೆ ಕೇಸು ದಾಖಲಿಸಲಿಕ್ಕೆ, ಆತನ ಮನೆಗೆ ಪೊಲೀಸನ್ನು ಕಳಿಸಲಿಕ್ಕೆ ಯುಟಿ ಖಾದರ್ ಅವರಿಗೆ ಯಾಕೆ ಸಾಧ್ಯವಾಗಲಿಲ್ಲ? ಮುಸ್ಲಿಮರ ಮನೆಗೆ ನೀವು ಕಳುಹಿಸ್ತಾ ಇದ್ದೀರಿ. ನಿನ್ನೆ ಇನ್ನೊಂದು ನಿಮ್ಗೆ ಗೊತ್ತಿರಬೇಕು, ನಿನ್ನೆ ಕುಲಾಲ್ ಮಂದಿರ ಬೆಳ್ತಂಗಡಿಯ ಗುರುವಾನಕೆರೆಯಲ್ಲಿರುವಂತಹ ಕುಲಾಲ ಮಂದಿರದಲ್ಲಿ ಪೊಲೀಸರೊಂದು ಸಭೆ ನಡೆಸಿದ್ದಾರೆ. ಏನ್ ಗೊತ್ತುಂಟ? ಯಾವಾಗ ಇವರು ಹರೀಶ್ ಪೂಂಜಾನ ಮನೆಗೆ ಹೋದ್ರು ಅವತ್ತು ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ರು ಬೆಳ್ತಂಗಡಿ ಅವರ ನಿವಾಸದ ಮುಂದೆ. ಅವರ ಮೇಲೆ ಸುಮಾರು 80ಕ್ಕಿಂತಲೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸು ದಾಖಲಾಗಿದೆ. ಇಲ್ಲಿ ಇವತ್ತು ಕೇಸು ದಾಖಲಿಸಿದವರ ಮನೆಗೆ ನುಗ್ಗಿ ಮನೆಗೆ ಬಾಗಿಲನ್ನು ಬಡಿದು ಅವರನ್ನ ಮನೆಯ ಕಿಚನ್ ವರೆಗೂ ಕೂಡ ಹೋಗಿ ದರ್ಪ ತೋರಿಸಿಕೊಂಡು ಬರುವಂತ ಇದೇ ಪೊಲೀಸ್ ಇಲಾಖೆಗೆ ನಿನ್ನೆ ಈ ಬಿಜೆಪಿಯ ಕಾರ್ಯಕರ್ತರನ್ನ ಅವರು ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಹೋಗಿ ಭಯದಿಂದ ನಡುತ್ತಾ ಅವರಿಗೆ ನೋಟಿಸ್ ಅನ್ನು ಕೊಡುವಂತಹ ಒಂದು ಪರಿಸ್ಥಿತಿ ಇದೆ. ನಾನು ಕೇಳುವಂತಹದ್ದು, ಇಲ್ಲಿ ಬೋಲಿಯಾರ್ನ ಮುಸ್ಲಿಮರ ಮೇಲೆ ತೋರಿಸಿದಂತಹ ದರ್ಪ, ಮೂಲ್ಬಿಯರ್ನ
ಮುಸ್ಲಿಮರಿಗೆ ಮಾಡಿದಂತಹ ದೌರ್ಜನ್ಯ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಮಾಡಲಿಕ್ಕೆ ನಿಮ್ಗೆ ಯಾಕೆ ದಮ್ಮಿಲ್ಲ ಅನ್ನೋದನ್ನಾಗಿದೆ. ನೀವು ಕುಲಾಲಿನ ಆ ಮಂದಿರಕ್ಕೆ ಕರೆದು ಅಲ್ಲಿ ನೀವು ನೋಟಿಸ್ ಕೊಡುವಂತಹ ಒಂದು ಪರಿಸ್ಥಿತಿಗೆ ನಿಮ್ಮನ್ನ ಕೊಂಡೊಯ್ದವರು ಯಾರು ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಬಂಧಿಸಲಿಕ್ಕೆ ಹೋದಾಗ ಪರಮೇಶ್ವರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಕಾಂಗ್ರೆಸ್ ನಾಯಕ ಅತಿ ಹೆಚ್ಚು ಬಾರಿ ಕಾಲ್ ಮಾಡಿದ್ದು ಅಂತ ಹೇಳುವುದನ್ನ ಬಹಿರಂಗಪಡಿಸಬೇಕು. ಅದು ಪುತ್ತೂರಿನ ಅಶೋಕ್ ರೈಯೇ ಅಥವಾ ಉಳ್ಳಾಲ ಕ್ಷೇತ್ರದ ಯುಟಿ ಖಾದರ್ ಅವರೇ ಎನ್ನುವುದಕ್ಕೆ ಉತ್ತರವನ್ನು ನೀಡಬೇಕು. ಇನ್ನೊಂದು ಯುಟಿ ಖಾದರ್ ಅವರೇ, ನೀವು ಅಂದುಕೊಳ್ಬೇಡಿ ಯಾವಾಗ್ಲೂ ಕೂಡ ಈ ಸಮುದಾಯ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳಿಕೊಂಡು ನಿಮ್ಮ ತಂದೆಯವರು ಮಾಡಿದಂತ ಯಾವುದೋ ಒಂದು ಒಳ್ಳೆಯ ಗುಣಕ್ಕೆ ಈ ಕ್ಷೇತ್ರದ ಜನಗಳು ನಿಮ್ಮೊಂದಿಗಿದ್ದಾರೆ, ಇಲ್ಲಿನ ಮತದಾರರು ನಿಮ್ಮೊಂದಿಗಿದ್ದಾರೆ. ಬಿಜೆಪಿ ಬರದೇ ಇರಲಿ ಅಂತ ಹೇಳಿ ನಿಮ್ಮ ಜೊತೆಗೆ ನಿಂತಿದ್ದಾರೆ. ನಾವು ಇಲ್ಲಿನ ಜನತೆಯೊಂದಿಗೆ ಹೇಳಿಕೊಂಡು ರಿಯಾಜ್ ಪರಂಗಿಪೇಟೆ ಅವರನ್ನ ಆರಿಸಿ ಕಳುಹಿಸಿ ನಿಮಗೆ ಬೇಕಾಗಿ ಅವರು ವಿಧಾನಸೌಧದಲ್ಲಿ ಧ್ವನಿ ಹಾಕ್ತಾರೆ, ನಿಮಗೆ ಬೇಕಾದಾಗ ಅವರು ಮಾತನಾಡ್ತಾರೆ. ಪ್ರತಿಯೊಂದು ಮತದಾರರಲ್ಲಿ ಕೇಳಿಕೊಂಡು ಆದ್ರೂ ಕೂಡ ಯುಟಿ ಖಾದರ್ ಅವರೇ ನಿಮಗೆ ಈ ಮತದಾರರು ಓಟನ್ನ ಹಾಕಿದ್ರು. ಆದ್ರೆ ನೀವೇನ್ ಮಾಡಿದ್ದೀರಿ? ಕಳೆದ ಬಾರಿ ಉಳ್ಳಾಲದ ಗಲಭೆಯ ಸಂದರ್ಭದಲ್ಲೂ ಕೂಡ ನೀವು ಮನೆಗೆ ಪೊಲೀಸರನ್ನ ನುಗ್ಗಿಸಿದ್ರಿ. ನೀವು ಇಲ್ಲ ಅಂತೇಳಿ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ನೀವು ಬೋಲಿಯಾರ್ನ ಮುಸ್ಲಿಂ ಯುವಕರ ಮನೆಗಳಿಗೆ ಹೆಸರನ್ನ ಪಟ್ಟಿ ಮಾಡಿಸಿಕೊಂಡು ಕಳಿಸ್ತಾ ಇರುವುದು ಯುಟಿ ಖಾದರ್ ಅವರ ನೇತೃತ್ವ ಅನ್ನೋದಕ್ಕೆ ನಮಗೆ ನಿಮ್ಮ ಪತ್ರಿಕಾಗೋಷ್ಠಿಯ ಸಾಕ್ಷಿ. ಆದ್ರೆ SDPI ಬಹಳ ಮುಕ್ತವಾಗಿ ಹೇಳ್ತಾ ಇರುವಂತಹದ್ದು ಬೋಲಿಯಾರ್ನ ಜನತೆ ನಮ್ಮೊಂದಿಗಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರು ನಮ್ಮೊಂದಿಗಿದ್ದಾರೆ. ನೀವು ಅಂದುಕೊಂಡಿರಬಹುದು ಅಶ್ರಫ್ ಕಿನಾರೆ ಎನ್ನುವಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನ ವಿರುದ್ಧವಾಗಿ ಮಾತಾಡಿದಾಗ ಒಂದು ನೋಟಿಸ್ ಹೋದ್ರೆ ಬಾಕಿದ್ದವರು ಮೌನಕ್ಕೆ ಶರಣಾಗಬಹುದು ಅಂತ ಹೇಳಿ ನಿಮ್ಮ ಚೇಳಗಳಾಗಿ ನಿಮ್ಮ ಕಾಲಡಿಯಲ್ಲಿ ಬದುಕ್ತಾ ಇರುವಂತ ಕೆಲವರನ್ನ ನೀವು ನೋಡಿರಬಹುದು. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮುಸಲ್ಮಾನರು, ಎಲ್ಲಾ ಮುಸ್ಲಿಂ ನಾಯಕರು ಅಂತವರೇ ಅಂತ ಹೇಳಿ ನೀವು ಅಂದುಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟದ್ದು, ನಾವು ಕೊನಾಜ ಚಲವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಅದರ ಬದಲಾಗಿ ಎಲ್ಲಿಯಾದ್ರೂ ನಮ್ಮ ಕಾರ್ಯಕರ್ತರನ್ನ ಇಲ್ಲಿರುವಂತ ಮುಸಲ್ಮಾನರ ಮನೆಗೆ ಕಳುಹಿಸಿದ್ರೆ ಇಲ್ಲಿ ಇವತ್ತು ಕೊನಾಜ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇಲ್ಲಿ ಅನುಗಾಡ್ಲಿಕ್ಕೆ ಸ್ಥಳ ಇರ್ತಿರ್ಲಿಲ್ಲ ಅನ್ನೋದನ್ನು ನಾವು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಕಮಿಷನರ್ ಅವರೇ, ನೀವು ನಮ್ಮ ಪರವಾಗಿರಿ ಅಂತ ನಾವು ಹೇಳುವುದಿಲ್ಲ, ನೀವು ನಮ್ಮವರನ್ನ ಬಂಧಿಸಬೇಡಿ ಅಂತ ಕೂಡ ನಾವು ಹೇಳುವುದಿಲ್ಲ. ನಾವು ಹೇಳ್ತಾ ಇರುವಂತಹದ್ದು ನೀವು ಅಕ್ರಮವಾಗಿ ಬಂಧಿಸಬೇಡಿ, ನೀವು ನ್ಯಾಯದ ಪರವಾಗಿರಿ. ನಿಮ್ಮ ಏನು ಕಮಿಷನರ್ ಗೇಟಿನವರೆಗೆ ಬಂದು ಇನ್ನೂ ಹೆಚ್ಚು ಜನರನ್ನ ಶಕ್ತಿಯನ್ನ ಗೂಡಿಸಿಕೊಂಡು ಇದಕ್ಕಿಂತಲೂ ಶಕ್ತವಾದಂತಹ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ನೀವು ಪ್ರೇರೇಪಿಸಬೇಡಿ ಎನ್ನುವುದಾಗಿದೆ ಕಮಿಷನರ್ ಅವರಿಗೆ ಹೇಳುವಂತಹದ್ದು. ಇನ್ನು ನಮ್ಮ ನಾಯಕರಿಗೆ ಬರುವಂತಹ ನಿಮ್ಮ ನೋಟಿಸುಗಳು, ನಮ್ಮ ನಾಯಕರಿಗೆ ಬರುವಂತ ನಿಮ್ಮ ನೋಟಿಸುಗಳು, ಆ ನೋಟಿಸುಗಳಿಂದ ನಮ್ಮನ್ನ ಎಲ್ಲಷ್ಟು ಕೂಡ ಅಲುಗಾಡಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ. ಇಲ್ಲಿನ ಜನತೆ ಇಲ್ಲಿ ಕೂಡಿರುವಂತಹ ಜನತೆಯ ಭಾಗವಾಗಿ ಮಾಧ್ಯಮದ ಮೂಲಕ ನಾವು ಸರ್ಕಾರ ಕೇಳ್ತಾ ಇರುವಂತಹದ್ದು, ನಮ್ಮ ಔದಾರ್ಯದಿಂದ ನೀವು ಅಧಿಕಾರದಲ್ಲಿದ್ದೀರಿ, ನಮ್ಮ ಔದಾರ್ಯದಿಂದ ನೀವು ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದೀರಿ. ನಿಮಗೆ ಸಾಧ್ಯವಾದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ಪ್ರಜಾಪ್ರಭುತ್ವವಾಗಿ ನೀವು ಅಧಿಕಾರವನ್ನು ಚಲಾಯಿಸಿ. ಅದು ಬಿಟ್ಟು ಸಂಘ ಪರಿವಾರದ ಸಂಘನಿಕೇತನಕ್ಕೆ ಬೇಕಾಗಿ, ಕೇಶವ ಬಗ್ಗೆ ಬೇಕಾಗಿ ನೀವು ಆಡಳಿತವನ್ನು ನಡೆಸುವುದಾದ್ರೆ ಅದಕ್ಕೆ ನಾವು ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ನಾವು ಉತ್ತರವನ್ನು ನೀಡಲಿಕ್ಕಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಇನ್ನೊಂದು ಕಮಿಷನರ್ ಅವರೇ, ನೀವು ಇನ್ನೊಂದು ದೂರನ್ನು ದಾಖಲಿಸಬೇಕು. ಇದೊಂದು ಜನಾಗ್ರಹವಾಗಿದೆ. ಮೊನ್ನೆ ಹರೀಶ್ ಪೂಂಜಾ ಅನ್ನುವಂತ ಒಬ್ಬ ರೌಡಿ ಶಾಸಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸಲ್ಮಾನರ ಮಸೀದಿಯ ಒಳಗಡೆ ಆಯುಧ ಶೇಖರಣೆ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರ ಬೇಕಿದ್ರೆ ತನಿಖೆಗೆ ಆದೇಶಿಸಲಿ, ರಾಜ್ಯ ಸರ್ಕಾರ ಬೇಕಿದ್ರೆ ತನಿಖೆಗೆ ಆದೇಶಿಸಲಿ, ಆತರ ಇದೆ ಅಂತ ಹೇಳಿ. ಬದಲಾಗಿ ಇಂಥ ಒಂದು ಉದ್ರೇಕಕಾರಿ ಹೇಳಿಕೆ ನೀಡಿದಂತ, ಇಂಥ ಒಂದು ದ್ವೇಷ ಬಿತ್ತುವಂತ ಹೇಳಿಕೆಯನ್ನು ನೀಡಿದಂತ ಹರೀಶ್ ಪೂಂಜಾನ ಮೇಲೆ ಕೇಸು ದಾಖಲಿಸುವಂತ ತಾಕತ್ತು ಇಲ್ಲಿನ ಕಮಿಷನರ್ ಅವರಿಗೆ ಇದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಒಂದು ವೇಳೆ
ಮಸೀದಿಗಳ ಒಳಗಡೆ ಎಲ್ಲಿಯಾದ್ರೂ ಆಯುಧ ಶೇಖರಣೆಗಳಿದ್ದಿದ್ರೆ ಬಾಬರಿ ಮಸ್ಜಿದ್ ಉರುಳ್ತಾ ಇರಲಿಲ್ಲ ಅನ್ನೋದನ್ನ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು. ಒಂದು ವೇಳೆ ಆಯುಧ ಶೇಖರಣೆಗಳು ಇರ್ತಿದ್ರೆ ಮಳಲಿ ಮಸೀದಿಯ ಬಳಿಗೆ ಶರಣ್ ಪಂಪೆ ಬರ್ತಾ ಇರಲಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ನಾವು ನಮ್ಮ ಮಸೀದಿಗಳನ್ನ ಶಾಂತಿಯ ಸಂಕೇತವಾಗಿ ನಿಲ್ಲಿಸಿದ್ದೇವೆ. ಇಲ್ಲಿರುವಂತಹ ಮಸೀದಿಗಳು ಕೊರೋನಾ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ, ಹಸಿದವರಿಗೆ ಊಟವನ್ನು ನೀಡಿದೆ. ಮಳೆ ಅತಿಯಾದಂತಹ ಮಳೆಗಳು ಬಂದಾಗ, ನೆರೆಗಳು ಬಂದಾಗ, ಸುನಾಮಿಗಳು ಬಂದಾಗ ಜನರಿಗೆ ನೆರಳು ನೀಡಿದಂತಾಗಿದೆ ಮಸೀದಿಗಳು. ಅಂತಹ ಮಸೀದಿಗಳ ಮೇಲೆ ಅಪವಾದಗಳನ್ನು ಹೇಳಿಕೊಂಡು ಬರುವವರ ಮೇಲೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸರ್ಕಾರಗಳು ತಯಾರಾಗಬೇಕು ಅಂತ ಹೇಳಿ ನಾವು ಈ ಮೂಲಕ ಎಚ್ಚರಿಸ್ತಾ ಇದ್ದೇವೆ. ಬೋಲಿಯಾರ್ನ ಜನತೆಯ ಪ್ರತಿಯೊಂದು ದಿನದಲ್ಲಿ ಅವರ ಪ್ರತಿಯೊಂದು ಕಣ್ಣೀರಿನೊಂದಿಗೆ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಕ್ತವಾಗಿ ನಿಲ್ಲಲಿಕ್ಕಿದೆ. ಪ್ರತಿಯೊಂದು ತಾಯಿಯ ಕಣ್ಣೀರನ್ನು ಒರೆಸಲಿಕ್ಕೆ ನಮ್ಮ ಕಾರ್ಯಕರ್ತರು ಅಲ್ಲಿ ಕಟಿಬದ್ಧರಾಗಿದ್ದಾರೆ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ಅದೇ ರೀತಿ ಇದು ಮುಂದುವರಿದ್ರೆ ಈ ಬಂಧನ ಮುಂದುವರಿದ್ರೆ, ಮನೆಗಳಿಗೆ ದಾಳಿ ಮುಂದುವರಿದ್ರೆ, ನೀವು ಕಮಿಷನರ್ ಆಫೀಸಿನ ಕಚೇರಿ ಗೇಟ್ ಏನಿದೆ ಅದರ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ಮಂಗಳೂರನ್ನು ನಾವು ಸ್ತಬ್ಧಗೊಳಿಸ್ತೇವೆ. ಹಾಗಾಗಿ ಇಲ್ಲಿಗೆ ಬಂಧನವನ್ನ ನಿಲ್ಲಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ಒಂದು ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್ಡಿಪಿಐ. ಅಭಿನಂದನೆಗಳು. ಮುಂದಕ್ಕೆ ಸ್ಲೋಗನ್. ಬಂಧನ ನಿಲ್ಲಿಸಿ, ಅಮಾಯಕರ ಬಂಧನ ನಿಲ್ಲಿಸಿ, 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 ಮನೆ ಮನೆ ನುಗ್ಗುವುದನ್ನು ನಿಲ್ಲಿಸಿ, ಮನೆ 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 ನುಗ್ಗುವುದು ನಿಲ್ಲಿಸಿ, ಮನೆ ಮನೆ ನುಗ್ಗುವುದು ನಿಲ್ಲಿಸಿ, ಮನೆ ಮನೆ ನುಗ್ಗುವುದು ನಿಲ್ಲಿಸಿ. ಘಟನೆಗೆ ಕಾರಣ ಸಂಘಿಗಳು, ಘಟನೆಗೆ ಕಾರಣ ಸಂಘಿಗಳು, ಬಂಧನ ಮಾತ್ರ ಮುಸ್ಲಿಮರು, ಬಂಧನ ಮಾತ್ರ ಮುಸ್ಲಿಮರು, ಬಂಧನ ಮಾತ್ರ ಮುಸ್ಲಿಮರು. ಮಾತ್ರ ಮುಸ್ಲಿಮರು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಕೊನೆಗಲೇಬೇಕು ತಾರತಮ್ಯ. ಸಂಘಿಗಳ ಅಡ್ಡ ಸಮಿತಿ ಮೀರುತ್ತಿದೆ, ಸರ್ಕಾರ ತಮಾಷೆ ನೋಡುತ್ತಿದೆ, ಸರ್ಕಾರ ತಮಾಷೆ ನೋಡುತ್ತಿದೆ. ದಕ್ಷಿಣ ಕನ್ನಡ ಪೊಲೀಸರನ್ನು ಸಂಘ ಪರಿವಾರ ಆಳುತ್ತಿದೆ, ಸಂಘ ಪರಿವಾರ ಆಳುತ್ತಿದೆ. ಸುಗರ್ ಕಾಯಿಲೆ ಮಹಿಳೆಯನ್ನು ಪೊಲೀಸ್ ಠಾಣೆಗೆ ಕರೆಸಿಕೊಂಡು ಅನ್ನ ನೀರು ಏನನ್ನು ಕೊಡದೆ ರಾತ್ರಿವರೆಗೆ ಕೂರಿಸಿಕೊಂಡರು, ರಾತ್ರಿವರೆಗೆ ಕೂರಿಸಿಕೊಂಡರು. ಮನುಷ್ಯತೆ ಇಲ್ಲದ ಪೊಲೀಸರೇ, ಯಾಕೆ ನಿಮಗೆ ಇಷ್ಟೊಂದು ದ್ವೇಷ? ಯಾಕೆ ನಿಮಗೆ ಇಷ್ಟೊಂದು ದ್ವೇಷ? ತಾಯಿಯ ಕಣ್ಣೀರ ಶಾಪವಿದೆ, ತಾರತಮ್ಯಕ್ಕೆ ಗಣಿಯೂ ಇದೆ. ಮುಸ್ಲಿಮರು ನೀಡಿದ ಓಟನ್ನು ಪಡೆದು ಅಧಿಕಾರಕ್ಕೇರಿ ಸ್ಪೀಕರ್ ಆದರು. ಇಷ್ಟೊಂದು ಅನ್ಯಾಯ ಕಣ್ಮುಂದೆ ನಡೆದರು, ಕೈಲಾಗದಂತೆ ಕೂತಿದರು. ಶೇಮ್ 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 ಶೇಮ್, ಸಿಕ್ಕಲ್ ಸಾಹೇಬ್ರಿಗೆ ಶೇಮ್ ಶೇಮ್, ಶೇಮ್ ಶೇಮ್, ಶೇಮ್ 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 ಶೇಮ್, ಶೇಮ್ 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 ಶೇಮ್. ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಶೇಮ್, ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಶೇಮ್. ಧಿಕ್ಕಾರ, 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 ಧಿಕ್ಕಾರ. ಯುಟಿ ಖಾದರ್ಗೆ ಧಿಕ್ಕಾರ, ಯುಟಿ ಖಾದರ್ಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಸ್ಪೀಕರ್ ಖಾದರ್ಗೆ ಧಿಕ್ಕಾರ. ಸ್ಪೀಕರ್ ಖಾದರ್ಗೆ ಧಿಕ್ಕಾರ. ಶೇಮ್ 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 ಶೇಮ್. ಸಿಪಿಎಂ ಖಾದರ್ಗೆ ಶೇಮ್ ಶೇಮ್. ಶೇಮ್ 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 ಶೇಮ್. ಶೇಮ್ ಶೇಮ್. ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಶೇಮ್. ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಶೇಮ್. ಬಂಧಿಸಿ 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 ಬಂಧಿಸಿ, ಸಂಘಿಗಳನ್ನು ಬಂಧಿಸಿ ಸಂಘಿಗಳನ್ನು ಬಂಧಿಸಿ, ಬಂಧಿಸಿ 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 ಬಂಧಿಸಿ, ಅಪರಾಧಿಗಳನ್ನು ಬಂಧಿಸಿ, ಅಪರಾಧಿಗಳನ್ನು ಬಂಧಿಸಿ, ಪುಂಡಾಟಿಕೆ ಮೆರೆಯುವ ಸಂಘಿಗಳೇ, ಪುಂಡಾಟಿಕೆ ಮೆರೆಯುವ ಸಂಘ
ಕೆಣಕಿದರು. ನಮ್ಮಯ ಹೋರಾಟ ನಿಲ್ಲಲ್ಲ, ನಮ್ಮಯ ಹೋರಾಟ ನಿಲ್ಲಲ್ಲ. ಘಟನೆಗೆ ಕಾರಣ ಸಂಘಿಗಳೆಂದು, ಘಟನೆಗೆ ಕಾರಣ ಸಂಘಿಗಳೆಂದು ಪೊಲೀಸರು ಬಂದು ಹೇಳಿದರೆಂದು. ಆದರೂ ಶಿಕ್ಷೆ ಮುಸ್ಲಿಮರಿಗೆ ಯಾಕೆ? ಕೇಸು ಬಂಧನ ಜೈಲೇಕೆ? ಕೇಸು ಬಂಧನ ಜೈಲೇಕೆ? ತಾಯಿಯ ರೋದನ ಕೇಳೋರಿಲ್ಲ, ಮಡದಿಯ ಸಾಕಿದ ನೋಡೋರಿಲ್ಲ, ಮಕ್ಕಳ ಕಣ್ಣೀರು ಒರೆಸೋರಿಲ್ಲ, ಅನ್ಯಾಯಕ್ಕೆ ಇಳಿಮಿತಿಯೇ ಇಲ್ಲ, ಅನ್ಯಾಯಕ್ಕೆ ಇಳಿಮಿತಿಯೇ ಇಲ್ಲ. ಸಂಘೀಯ ಬಂಧಿಸುವ ತಾಕತ್ತಿಲ್ಲದ ಪೊಲೀಸ್ ವ್ಯವಸ್ಥೆಗೆ ಅವಮಾನ, ಪೊಲೀಸ್ ವ್ಯವಸ್ಥೆಗೆ ಅವಮಾನ. ಸಂಘೀಯ ಮೆಚ್ಚಿಸುವ ಬರದಲ್ಲಿ ಮುಸ್ಲಿಮರ ಅನ್ಯಾಯ ವಂದನ. ಮನುಷ್ಯತ್ವ ಇಲ್ಲದ ಓ ಪೊಲೀಸರೇ, ಯಾಕೆ ನಿಮಗೆ ಇಷ್ಟೊಂದು ದ್ವೇಷ? ಯಾಕೆ ನಿಮಗೆ ಇಷ್ಟೊಂದು ದ್ವೇಷ? ತಾಯಿಯ ಕಣ್ಣೀರ ಶಾಪವಿದೆ, ತಾಯಿಯ ಕಣ್ಣೀರ ಶಾಪವಿದೆ, ತಾರತಮ್ಯಕ್ಕೆ ಕೊನೆಯೂ ಇದೆ, ತಾರತಮ್ಯಕ್ಕೆ ಕೊನೆಯೂ ಇದೆ. ಮುಸ್ಲಿಮರು ನೀಡಿದ ಓಟನ್ನು ಪಡೆದು, ಮುಸ್ಲಿಮರು ನೀಡಿದ ಓಟನ್ನು ಪಡೆದು ಅಧಿಕಾರಕ್ಕೇರಿ ಸ್ಪೀಕರ್ ಆದರು, ಅಧಿಕಾರಕ್ಕೇರಿ ಸ್ಪೀಕರ್ ಆದರು. ಇಷ್ಟೊಂದು ಅನ್ಯಾಯ ಕಣ್ಮುಂದೆ ನಡೆದರು, ಇಷ್ಟೊಂದು ಅನ್ಯಾಯ ಕಣ್ಮುಂದೆ ನಡೆದರು. ಕೈಲಾಗದವರಂತೆ ಕೂತಿಹರು, ಕೈಲಾಗದಂತೆ ಕೂತಿಹರು. ಶೇಮ್ 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 ಶೇಮ್. ಶೇಮ್ 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 ಶೇಮ್. ಸ್ಪೀಕರ್ ಸಾಹೇಬ್ಗೆ ಶೇಮ್ ಶೇಮ್. ಸ್ಪೀಕರ್ ಸಾಹೇಬ್ರಿಗೆ ಶೇಮ್ ಶೇಮ್. ಶೇಮ್ 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 ಶೇಮ್. ಶೇಮ್ 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 ಶೇಮ್. ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಶೇಮ್. ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಶೇಮ್. ಸಂಘ ಪರಿವಾರದ ರಣ ತೀರಿಸಲು, ಸಂಘ ಪರಿವಾರದ ರಣ ತೀರಿಸಲು ಸುಮ್ಮನಿರುವರೆ ಶಾಸಕರು, ಸುಮ್ಮನಿರುವರೆ ಶಾಸಕರು. ಮತವನ್ನು ನೀಡಿದ ಮತದಾರರಿಗೆ, ಮತವನ್ನು ನೀಡಿದ ಮತದಾರರಿಗೆ ನ್ಯಾಯ ಒದಗಿಸಿದ ಕಾದರರು, ನ್ಯಾಯ ಒದಗಿಸದ ಕಾದರರು. ಧಿಕ್ಕಾರ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಯುಟಿ ಖಾದರ್ಗೆ ಧಿಕ್ಕಾರ, ಯುಟಿ ಖಾದರ್ಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಸ್ಪೀಕರ್ ಖಾದರ್ಗೆ ಧಿಕ್ಕಾರ. ಸ್ಪೀಕರ್ ಖಾದರ್ಗೆ ಧಿಕ್ಕಾರ. ಪೊಲೀಸರ ನಿಮಗೆ ವೈರುಧ್ಯ ಬೇಕೆ? ಮುಸ್ಲಿಮರ ವಿರುದ್ಧ ದ್ವೇಷ ಬೇಕೆ? ಮುಸ್ಲಿಮರ ವಿರುದ್ಧ ದ್ವೇಷ ಬೇಕೆ? ನಮ್ಮ ಇಂದಿನ ಈ ಮನವಿಯನ್ನು ಸ್ವೀಕರಿಸಲಿಕ್ಕೆ ಇಲ್ಲಿ ಪೊಲೀಸ್ ಆಯುಕ್ತರು ಬಂದು ಮನವಿಯನ್ನು ಸ್ವೀಕರಿಸಬೇಕು ಅಂತ ನಾವು ಅಧಿಕಾರಿಗಳ ಹತ್ರ ಹೇಳಿದ್ದೆವು. ನಾವು ಅವರು ಬಂದು ಮನವಿಯನ್ನು ಸ್ವೀಕರಿಸದೆ ಇಲ್ಲಿಂದ ಪ್ರತಿಭಟನೆಯನ್ನು ಕೊನೆಗೊಳಿಸುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಅಧಿಕಾರಿಗಳಲ್ಲಿ ಹೇಳ್ತಾ ಇದ್ದೇನೆ. ಸಂಬಂಧಪಟ್ಟಂತಹ ಜವಾಬ್ದಾರಿ ಇರುವಂತಹ ಪೊಲೀಸ್ ಆಯುಕ್ತರು ಈ ಒಂದು ಘಟನೆಯನ್ನು ನೇರವಾಗಿ ಪೊಲೀಸ್ ಆಯುಕ್ತರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಪೊಲೀಸ್ ಆಯುಕ್ತರ ಆದೇಶ ಪ್ರಕಾರ ಆಗಿರ್ತದೆ. ಇಲ್ಲಿ ಬೋಳಿಯಾರ್ನಲ್ಲಿ ಅಧಿಕಾರಿಗಳು ಅದೇ ರೀತಿ ಸಿಬ್ಬಂದಿಗಳು ದಾಳಿ ಮಾಡ್ತಾ ಇರುವಂತದ್ದು. ಆದ ಕಾರಣ ನಮಗೆ ಹೇಳಲಿಕ್ಕೆ ಇರುವಂತದ್ದು, ಪೊಲೀಸ್ ಆಯುಕ್ತರಲ್ಲಿ ಅವರು ಬಂದು ಈ ಮನವಿಯನ್ನು ಸ್ವೀಕರಿಸಬೇಕು. ಸ್ವೀಕರಿಸದೆ ನಾವು ಇಲ್ಲಿಂದ ಕದಲುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಬರಲೇಬೇಕು, ಬರಲೇಬೇಕು. ಪೊಲೀಸ್ ಕಮಿಷನರ್ ಬರಲೇಬೇಕು, ಪೊಲೀಸ್ ಕಮಿಷನರ್ ಬರಲೇಬೇಕು, 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 ಬರಲೇಬೇಕು. ಪೊಲೀಸ್ ಕಮಿಷನರ್ ಬರಲೇಬೇಕು, ಪೊಲೀಸ್ ಕಮಿಷನರ್ ಬರಲೇಬೇಕು, 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 ಬರಲೇಬೇಕು. ಪೊಲೀಸ್ ಕಮಿಷನರ್ ಬರಲೇಬೇಕು. ಪೊಲೀಸ್ ಕಮಿಷನರ್ ಬರಲೇಬೇಕು. ನಿಲ್ಲುವುದಿಲ್ಲ, 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 ನಿಲ್ಲುವುದಿಲ್ಲ. ಹೋರಾಟ ನಿಲ್ಲುವುದಿಲ್ಲ, ಹೋರಾಟ ನಿಲ್ಲುವುದಿಲ್ಲ. ಬರಲೇಬೇಕು, 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 ಬರಲೇಬೇಕು. ಪೊಲೀಸ್ ಆಯುಕ್ತರು ಬರಲೇಬೇಕು, ಪೊಲೀಸ್ ಆಯುಕ್ತರು ಬರಲೇಬೇಕು, 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 ಬರಲೇಬೇಕು. ಪೊಲೀಸ್ ಆಯುಕ್ತರು ಬರಲೇಬೇಕು. ಪೊಲೀಸ್ ಆಯುಕ್ತರು ಬರಲೇಬೇಕು. ಕಮಿಷನರ್ ಕದಲಲ್ಲ. ಬಂಧಿಸಿ ಬಂಧಿಸಿ ಬಂಧಿಸಿ, ಬಂಧಿಸಿ. ಸಂಘಿಗಳನ್ನು ಬಂಧಿಸಿ 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 ಅಪರಾಧ
ಎಚ್ಚರಿಕೆ ನಿಮಗೆ ಎಚ್ಚರಿಕೆ ಎಚ್ಚರಿಕೆ ನಿಮಗೆ ಎಚ್ಚರಿಕೆ ಮುಸ್ಲಿಂ ಸಮಾಜದ ಎಚ್ಚರಿಕೆ ಮುಸ್ಲಿಂ ಸಮಾಜದ ಎಚ್ಚರಿಕೆ ಮುಸ್ಲಿಂ ಸಮಾಜದ ಎಚ್ಚರಿಕೆ ಮುಸ್ಲಿಂ ಸಮಾಜದ ಎಚ್ಚರಿಕೆ ನಿಮ್ಮಯ ಲಾಟಿಗೆ ನಾವು ಹೆದರುವುದಿಲ್ಲ ನಿಮ್ಮಯ ಲಾಟಿಗೆ ನಾವು ಹೆದರುವುದಿಲ್ಲ ನಿಮ್ಮಯ ಬುಟ್ಟಿಗೆ ನಾವು ಬೆದರುವುದಿಲ್ಲ ನಿಮ್ಮಯ ಬೂಟಿಗೆ ಬೆದರುವುದಿಲ್ಲ ಕೇಸಿನ ಮೇಲೆ ಕೇಸನ್ನು ಜಡಿದರು ಕೇಸಿನ ಮೇಲೆ ಕೇಸನ್ನು ಜಡಿದರು ಕೇಸಿನ ಮೇಲೆ ಕೇಸನ್ನು ಜಡಿದರು ಕೇಸಿನ ಮೇಲೆ ಕೇಸನ್ನು ಜಡಿದರು ನಮ್ಮಯ ಹೋರಾಟ ನಿಲ್ಲಲ್ಲ ನಮ್ಮಯ ಹೋರಾಟ ನಿಲ್ಲಲ್ಲ ನಮ್ಮಯ ಹೋರಾಟ ನಿಲ್ಲಲ್ಲ ನಮ್ಮಯ ಹೋರಾಟ ನಿಲ್ಲಲ್ಲ ಘಟನೆಗೆ ಕಾರಣ ಸಂಘಿಗಳೆಂದು ಘಟನೆಗೆ ಕಾರಣ ಸಂಘಿಗಳೆಂದು ಘಟನೆಗೆ ಕಾರಣ ಸಂಘಿಗಳೆಂದು ಘಟನೆಗೆ ಕಾರಣ ಸಂಘಿಗಳೆಂದು ಪೊಲೀಸರೇ ಬಂದು ಹೇಳಿದರೆಂದು ಪೊಲೀಸರು ಬಂದು ಹೇಳಿದರೆಂದು ಆದರೂ ಶಿಕ್ಷೆ ಮುಸ್ಲಿಮರಿಗೇಕೆ ಆದರೂ ಶಿಕ್ಷೆ ಮುಸ್ಲಿಮರಿಗೇಕೆ ಕೇಸು ಬಂಧನ ಜೈಲೇಕೆ ಕೇಸು ಬಂಧನ ಜೈಲೇಕೆ ಕೇಸು ಬಂಧನ ಜೈಲೇಕೆ ಕೇಸು ಬಂಧನ ಜೈಲೇಕೆ ತಾಯಿಯ ರೋದನ ಕೇಳೋರಿಲ್ಲ ತಾಯಿಯ ರೋದನ ಕೇಳೋರಿಲ್ಲ ತಾಯಿಯ ರೋದನ ಕೇಳೋರಿಲ್ಲ ತಾಯಿಯ ರೋದನ ಕೇಳೋರಿಲ್ಲ ಮನದಿಯ ಸಹಾಯಕತೆ ನೋಡೋರಿಲ್ಲ ಮನದಿಯ ಸಹಾಯಕತೆ ನೋಡೋರಿಲ್ಲ ಮನದಿಯ ಸಹಾಯಕತೆ ನೋಡೋರಿಲ್ಲ ಮನದಿಯ ಸಹಾಯಕತೆ ನೋಡೋರಿಲ್ಲ ಮಕ್ಕಳ ಕಣ್ಣೀರು ಒರೆಸೋರಿಲ್ಲ ಮಕ್ಕಳ ಕಣ್ಣೀರು ಒರೆಸೋರಿಲ್ಲ ಮಕ್ಕಳ ಕಣ್ಣೀರು ಒರೆಸೋರಿಲ್ಲ ಮಕ್ಕಳ ಕಣ್ಣೀರು ಒರೆಸೋರಿಲ್ಲ ಅನ್ಯಾಯಕ್ಕಿಲ್ಲಿ ಮಿತಿಯೇ ಇಲ್ಲ ಅನ್ಯಾಯಕ್ಕೆ ಇಲ್ಲಿ ಮಿತಿಯೇ ಇಲ್ಲ ಅನ್ಯಾಯಕ್ಕಿಲ್ಲಿ ಮಿತಿಯೇ ಇಲ್ಲ ಅನ್ಯಾಯಕ್ಕೆ ಇಲ್ಲಿ ಮಿತಿಯೇ ಇಲ್ಲ ಸಂಘೀಯ ಬಂಧಿಸೋ ತಾಕತ್ತಿಲ್ಲದ ಸಂಘೀಯ ಬಂಧಿಸ ತಾಕತ್ತಿಲ್ಲದ ಸಂಘೀಯ ಬಂಧಿಸೋ ತಾಕತ್ತಿಲ್ಲದ ಸಂಘೀಯ ಬಂಧಿಸ ತಾಕತ್ತಿಲ್ಲದ ಪೊಲೀಸ್ ವ್ಯವಸ್ಥೆಗೆ ಅವಮಾನ ಪೊಲೀಸ್ ವ್ಯವಸ್ಥೆಗೆ ಅವಮಾನ ಪೊಲೀಸ್ ವ್ಯವಸ್ಥೆಗೆ ಅವಮಾನ ಪೊಲೀಸ್ ವ್ಯವಸ್ಥೆಗೆ ಅವಮಾನ ಸಂಘೀಯ ಮೆಚ್ಚಿಸ ಬರದಲ್ಲಿ ಸಂಘೀಯ ಮೆಚ್ಚಿಸ ಬರದಲ್ಲೇ ಸಂಘೀಯ ಮೆಚ್ಚಿಸ ಬರದಲ್ಲಿ ಸಂಘೀಯ ಮೆಚ್ಚಿಸ ಬರದಲ್ಲೇ ಮುಸ್ಲಿಮರ ಅನ್ಯಾಯದ ಬಂಧನ ಮುಸ್ಲಿಮರ ಅನ್ಯಾಯದ ಬಂಧನ ಮುಸ್ಲಿಮರ ಅನ್ಯಾಯದ ಬಂಧನ ಮುಸ್ಲಿಮರ ಅನ್ಯಾಯದ ಬಂಧನ ಪೊಲೀಸರ ನಿಮಗೆ ವೈರುತ್ವ ಬೇಕೆ ಪೊಲೀಸರ ನಿಮಗೆ ವೈರುಧ್ಯ ಬೇಕೆ ಮುಸ್ಲಿಮರ ವಿರುದ್ಧ ದ್ವೇಷ ಬೇಕೆ ಮುಸ್ಲಿಮರ ವಿರುದ್ಧ ದ್ವೇಷ ಬೇಕೆ ಮುಸ್ಲಿಮರ ವಿರುದ್ಧ ದ್ವೇಷ ಬೇಕೆ ಮುಸ್ಲಿಮರ ವಿರುದ್ಧ ದ್ವೇಷ ಬೇಕೆ ಮನೆ ಮನೆ ನುಗ್ಗಿ ಬಂಧನ ಮಾಡಲು ಮನ ಮನ ನುಗ್ಗಿ ಬಂಧನ ಮಾಡಲು ಮುಸ್ಲಿಮರು ನಿಮ್ಮ ಶತ್ರುಗಳೇ ಮುಸ್ಲಿಮರು ನಿಮ್ಮ ಶತ್ರುಗಳೇ ಮುಸ್ಲಿಮರು ನಿಮ್ಮ ಶತ್ರುಗಳೇ ಮುಸ್ಲಿಮರು ನಿಮ್ಮ ಶತ್ರುಗಳೇ ಓ ಮಿಸ್ಟರ್ ಯುಟಿ ಖಾದರ್ ಓ ಮಿಸ್ಟರ್ ಯುಟಿ ಖಾದರ್ ಓ ಮಿಸ್ಟರ್ ಯುಟಿ ಖಾದರ್ ಓ ಮಿಸ್ಟರ್ ಯುಟಿ ಖಾದರ್ ಕದರೇ ಇಲ್ಲದ ಶಾಸಕರೇ ಕದರೆ ಇಲ್ಲದ ಶಾಸಕರೇ ಕದರೇ ಇಲ್ಲದ ಶಾಸಕರೇ ಕದರೆ ಇಲ್ಲದ ಶಾಸಕರೇ ತಲೆ ಎತ್ತಿಯಾದರೂ ಒಮ್ಮೆ ನೋಡಿ ತಲೆ ಎತ್ತಿಯಾದರೂ ಒಮ್ಮೆ ನೋಡಿ ನ್ಯಾಯದ ಪರವಾಗಿ ಮಾತಾಡಿ ನ್ಯಾಯದ ಪರವಾಗಿ ಮಾತಾಡಿ ನ್ಯಾಯದ ಪರವಾಗಿ ಮಾತಾಡಿ ನ್ಯಾಯದ ಪರವಾಗಿ ಮಾತಾಡಿ ಸಂಘಿಗಳನ್ನು ಬಂಧಿಸದಂತೆ ಸಂಘಿಗಳನ್ನು ಬಂಧಿಸದಂತೆ ಸಂಘಿಗಳನ್ನು ಬಂಧಿಸದಂತೆ ಸಂಘಿಗಳನ್ನು ಬಂಧಿಸದಂತೆ ತಡೆದವರು ಯಾರು ನೋಡಿರಂತೆ ತಡೆದವರು ಯಾರು ನೋಡಿರಂತೆ
ಕನ್ನಡ ಪೊಲೀಸರನ್ನು ದಕ್ಷಿಣ ಕನ್ನಡ ಪೊಲೀಸರನ್ನು ಸಂಘ ಪರಿವಾರ ಆಳುತ್ತಿದೆ. ಸಂಘ ಪರಿವಾರ ಆಳುತ್ತಿದೆ. ಸಂಘ ಪರಿವಾರ ಆಳುತ್ತಿದೆ. ಸಂಘ ಪರಿವಾರ ಆಳುತ್ತಿದೆ. ಶುಗರ್ ಕಾಯಿಲೆಯ ಮಹಿಳೆಯನ್ನು ಶುಗರ್ ಕಾಯಿಲೆ ಮಹಿಳೆಯನ್ನು ಪೊಲೀಸ್ ಠಾಣೆಗೆ ಕರೆಸಿಕೊಂಡು ಪೊಲೀಸ್ ಠಾಣೆಗೆ ಕರೆಸಿಕೊಂಡು ಅನ್ನ ನೀರು ಏನನ್ನು ಕೊಡದೆ ಅನ್ನ ನೀರು ಏನನ್ನು ಕೊಡದೆ ಅನ್ನ ನೀರು ಏನನ್ನು ಕೊಡದೆ ಅನ್ನ ನೀರು ಏನನ್ನು ಕೊಡದೆ ರಾತ್ರಿಯವರೆಗೆ ಕೂರಿಸಿಕೊಂಡು ರಾತ್ರಿಯವರೆಗೆ ಕೂರಿಸಿಕೊಂಡು ರಾತ್ರಿಯವರೆಗೆ ಕೂರಿಸಿಕೊಂಡರು. ರಾತ್ರಿಯವರೆಗೆ ಕೂರಿಸಿಕೊಂಡು ಮನುಷ್ಯತ ಇಲ್ಲದವ ಪೊಲೀಸರೇ, ಶ್ವತ ಇಲ್ಲದವೋ ಪೊಲೀಸರೇ, ಯಾಕೆ ನಿಮಗೆ ಇಷ್ಟೊಂದು ದ್ವೇಷ? ಯಾಕೆ ನಿಮಗೆ ಇಷ್ಟೊಂದು ದೇಶ? ತಾಯಿಯ ಕಣ್ಣೀರ ಶಾಪವಿದೆ, ತಾಯಿಯ ಕಣ್ಣೀರ ಶಾಪವಿದೆ, ತಾರತಮ್ಯಕ್ಕೆ ಕೊನೆಯೂ ಇದೆ. ತಾರತಮ್ಯಕ್ಕೆ ಕೊನೆಯೂ ಇದೆ. ತಾಯಿಯ ಕಣ್ಣೀರ ಶಾಪವಿದೆ, ತಾಯಿಯ ಕಣ್ಣೀರ ಶಾಪವಿದೆ, ತಾರತಮ್ಯಕ್ಕೆ ಕೊನೆಯೂ ಇದೆ. ತಾರತಮ್ಯಕ್ಕೆ ಕೊನೆಯೂ ಇದೆ. ಮುಸ್ಲಿಮರು ನೀಡಿದ ಓಟನ್ನು ಪಡೆದು ಮುಸ್ಲಿಮರು ನೀಡಿದ ಓಟನ್ನು ಪಡೆದು ಮುಸ್ಲಿಮರು ನೀಡಿದ ಓಟನ್ನು ಪಡೆದು ಮುಸ್ಲಿಮರು ನೀಡಿದ ಓಟನ್ನು ಪಡೆದು ಅಧಿಕಾರಕ್ಕೆ ಸ್ಪೀಕರ್ ಆದರು. ಅಧಿಕಾರಕ್ಕೆ ಸ್ಪೀಕರ್ ಆದರು. ಅಧಿಕಾರಕ್ಕೆ ಸ್ಪೀಕರ್ ಆದರು. ಅಧಿಕಾರಕ್ಕೆ ಸ್ಪೀಕರ್ ಆದರು. ಇಷ್ಟೊಂದು ಅನ್ಯಾಯ ಕಣ್ಮುಂದೆ ನಡೆದರು. ಇಷ್ಟೊಂದು ಅನ್ಯಾಯ ಕಣ್ಮುಂದೆ ನಡೆದರು. ಕೈಲಾಗದವರಂತೆ ಕೂತಿಯಾರು. ಕೈಲಾಗದವನಂತೆ ಕೂತಿದರು. ಇಷ್ಟೊಂದು ಅನ್ಯಾಯ ಕಣ್ಮುಂದೆ ನಡೆದರು. ಕೈಲಾಗದವರಂತೆ ಕೂತಿಹರು. ಶೇಮ್ 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 ಸ್ಪೀಕರ್ ಸಾಹೇಬ್ರಿಗೆ ಶೇಮ್ ಶೇಮ್ ಸ್ಪೀಕರ್ ಸಾಹೇಬ್ಗೆ ಶೇಮ್ ಶೇಮ್ ಸ್ಪೀಕರ್ ಸಾಹೇಬ್ರಿಗೆ ಶೇಮ್ ಶೇಮ್ ಸ್ಪೀಕರ್ ಸಾಹೇಬ್ಗೆ ಶೇಮ್ 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 ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಶೇಮ್ ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ 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 ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಶೇಮ್ ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಶೇಮ್ ಸಂಘ ಪರಿವಾರದ ಋಣ ತೀರಿಸಲು ಸಂಘ ಪರಿವಾರದ ಋಣ ತೀರಿಸಲು ಸುಮ್ಮನಿರುವ ಶಾಸಕರು ಸುಮ್ಮನಿರುವ ಶಾಸಕರು ಮತದಾನ ನೀಡಿದ ಮತದಾರರಿಗೆ ಮತದಾನ ನೀಡಿದ ಮತದಾರರಿಗೆ ನ್ಯಾಯ ಒದಗಿಸಿದ ಶಾಸಕರು ನ್ಯಾಯ ಒದಗಿಸದ ಶಾಸಕರು ನ್ಯಾಯ ಒದಗಿಸದ ಶಾಸಕರು ನ್ಯಾಯ ಒದಗಿಸದ ಶಾಸಕರು ಧಿಕ್ಕಾರ 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 ಯುಟಿ ಖಾದರ್ಗೆ ಧಿಕ್ಕಾರ ಯುಟಿ ಖಾದರ್ಗೆ ಧಿಕ್ಕಾರ. ಮಾನ್ಯ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ಮನವಿಯನ್ನು ಓದ್ತೇವೆ. ದಯವಿಟ್ಟು ತಮ್ಮ ಕ್ಷೇತ್ರದಲ್ಲಿ ನಡೆದಂತಹ ತಮ್ಮ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಘಟನೆ ಅದರ ಮನವರಿಕೆ ಮಾಡಿಕೊಂಡು ಇದನ್ನು ಈ ಒಂದು ದಾಳಿಯನ್ನು ಮಾಡ್ತಾ ಇದ್ದೀರಿ ಅದನ್ನು ಅಂತ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಇದಕ್ಕೆ ಕಾರಣಕರ್ತರಾದಂತಹ ಸಂಘ ಪರಿವಾರದ ಕೆಲವು ನಾಯಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವರನ್ನು ಕೂಡ ಕೂಡಲೇ ಬಂಧನ ಮಾಡಬೇಕು. ನಾನು ಇದನ್ನು ಎಲ್ಲರ ಸಮ್ಮುಖದಲ್ಲಿ ಓದ್ತೇನೆ. ಮಾನ್ಯ ಪೊಲೀಸ್ ಆಯುಕ್ತರು ಮಂಗಳೂರು ನಗರ ವಿಷಯ ಗೋಳಿಯಾರ್ ಘಟನೆ ಹೆಸರಿನಲ್ಲಿ ಮುಸ್ಲಿಂ ಯುವಕರ ಬಂಧನ ನಿಲ್ಲಿಸಬೇಕು ಮತ್ತು ಘಟನೆಗೆ ಮೂಲ ಕಾರಣಕರ್ತರಾದ ಬಿಜೆಪಿ ಸಂಘ ಪರಿವಾರದ ವ್ಯಕ್ತಿಗಳನ್ನು ಕಠಿಣ ಕಾನೂನಿನಡಿಯಲ್ಲಿ ಬಂಧಿಸಬೇಕು ಎಂದು ಒತ್ತಾಯಿಸಿ ಮನವಿ. ದಿನಾಂಕ 9/6/24 ಓಕೆ, ಈ ವಿಚಾರವನ್ನು ನಾವು ಮನವಿಯಲ್ಲಿ ಮಾನ್ಯ ಸಹಾಯಕ ಆಯುಕ್ತರಿಗೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಮನವಿಯ ಸಹಪ್ರತಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಸರ್ಕಾರ, ಮಾನ್ಯ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಮಾನ್ಯ ಅಧ್ಯಕ್ಷರು, ರಾಜ್ಯ ಮಹಿಳಾ ಆಯೋಗ, ಮಾನ್ಯ ನಿರ್ದೇಶಕರು, ಮಾನ್ಯ ಆಯುಕ್ತರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರಿಗೂ ಕೂಡ ನಾವು ಇದರ ಸಹಪ್ರತಿಗಳನ್ನು ಸಲ್ಲಿಸಲಿಕ್ಕಿದ್ದೇವೆ. SDPI जिंदाबाद
ಹೋಗ್ತಾ ಇದ್ದೇವೆ, ಆ ಕಡೆ ಎಲ್ಲರೂ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಗೇಟಿನ ಎದುರುಗಡೆಯಿಂದ ಎಲ್ಲರೂ ಕೂಡ ಮೊದಲು ಯಾವ ರೀತಿಯಲ್ಲಿ ಇತ್ತು ಆ ರೀತಿಯಲ್ಲಿ ಎಲ್ಲರೂ ಕೂಡ ಮುಂದೆ ಹೋಗ್ಬೇಕು ಅಂತ ಕೇಳ್ತಾ ಇದ್ದೇವೆ. ನಮ್ಮ ಪ್ರತಿಭಟನೆಗಳು ಕೊನೆಯ ಹಂತದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಕೊನೆಯ ಹಂತದವರೆಗೆ ಕೂಡ ಎಲ್ಲರೂ ಕೂಡ ಶಾಂತ ರೀತಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ಪೂರ್ತಿಗೊಳಿಸಬೇಕಂತ ಕೇಳ್ತಾ ಇದ್ದೇವೆ. ಯಾರು ಕೂಡ ಅನಗತ್ಯವಾಗಿ ಸ್ಲೋಗನ್ಗಳು, ನಾವು ಕೊಟ್ಟಂತಹ ಸ್ಲೋಗನ್ಗಳನ್ನು ಬಿಟ್ಟು ಅನಗತ್ಯವಾಗಿರುವಂತಹ ಒಬ್ಬೆ ಹಾಕುವಂತೆ ಕೈ ಬಿಟ್ಟುಕೊಂಡು ನಮ್ಮ ಈ ಒಂದು ಶಾಂತ ರೀತಿಯ ಪ್ರತಿಭಟನೆಯ ಕೊನೆಯ ಹಂತದಲ್ಲಿರುವಾಗ ಎಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.